ಬರಲಿಕ್ಕಿದ್ದಾರೆ. ಅಂತೆಯೇ ರಮೇಶ್ ಭಟ್ ಪುತ್ತೂರು ಇವರು ಸಹಕರಿಸಲಿಕ್ಕಿದ್ದಾರೆ. ಶ್ರೀಪತಿ ನಾಯಕ್ ಆಜೀರು ಇವರು ನಮ್ಮ ಜೊತೆ ಭಾಗವತಿಕೆಯಲ್ಲಿ ಮೊದಲಿಗೆ ಸಹಕರಿಸಲಿಕ್ಕಿದ್ದಾರೆ. ಜೊತೆಗೆ ಭೀಷ್ಮನಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ ಉಜಿರೆ ಅಶೋಕ್ ಭಟ್ರು. ಕೃಷ್ಣನಾಗಿ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರು. ಕೌರವನಾಗಿ ನಮ್ಮವರೇ ಆದಂತಹ ಪುರುಷೋತ್ತಮ ಅಮ್ಮಣ್ಣಯರು. ಅರ್ಜುನನಾಗಿ ಅವಿನಾಶ್ ಉಬರಡ್ಕ ಇವರು ನಮ್ಮೊಂದಿಗೆ ಕಾಣಿಸ್ಲಿಕ್ಕಿದ್ದಾರೆ. ಬಡಗುತಿಟ್ಟಿನ ಹಿಮ್ಮೇಳದಲ್ಲಿ ನಾರಾಯಣ ಶಬರಾಯರೊಟ್ಟಿಗೆ ಜೊತೆಯಾಗಲಿಕ್ಕಿದ್ದಾರೆ ಬಡಗುತಿಟ್ಟಿನ ವಿಖ್ಯಾತ ಕಲಾವಿದರಾದಂತಹ ಚೆಂಡೆಯಲ್ಲಿ ಕೋಟ ಶಿವಾನಂದ್ ಅವರು ಮತ್ತು ಮದ್ದಳೆಯಲ್ಲಿ ಚಂದ್ರ ಆಚಾರ್ಯ ಹಾಲಾಡಿಯವರು ನಮ್ಮ ಜೊತೆ ಕೂಡ್ಲಿಕ್ಕಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಕುರುರಾಯನೋಲಗಗೆ ಸಾರಿ ಮಾದ್ರೇಶ ಗುರು ಶಕುನಿ ಮುಂತಾದ ಮಣಿಯಾರಗರನೆಲ್ಲ ಸಂತಸದಿಂದ ಕುಳ್ಳಿರಿಸಿ ವೈಭವದೋಳಿಂತೆಂದನು. ಕೇಳಿರೈ ಮಾದ್ರೇಶ ಮಾದ್ರೇಶ ಮುಖ್ಯರೆಲ್ಲರೂ ಕುಂತಿ ಬಾಲಕರು ಸೇನೆಗಳ ಕೂಡಿ ಮೋದದಲ್ಲಿ ಕೇಳಿರೈ ಮಾದೇಶ ಮುಖ್ಯರೆಲ್ಲರೂ ಕುಂತಿ ಬಾಲಕರು ಸೇನೆಗಳ ಕೂಡಿ ಮೋದದಲ್ಲಿ ಕಾಳಗಗೆ ಕುರುಕ್ಷೇತ್ರಕ್ಕಾಗಿ ಬಂದಿಹರಂತೆ. ಕಾಳಗಗೆ ಕುರುಕ್ಷೇತ್ರಕ್ಕಾಗಿ ಬಂದಿಹರಂತೆ. ವೇಳೆಗಳೆಯಲು ಬಾರದಿನ್ನೂ ಓ ಮಹಾಭಾರತ ಯುದ್ಧದ ಸಮೀಪಿಸಿದಂಥ ಸಮಯ ಇದು. ಕೆಲವೇ ಗಳಿಗೆಗಳಲ್ಲಿ ಈ ಜಾಗತಿಕ ಯುದ್ಧ ಪ್ರಾರಂಭವಾಗ್ತದೆ. ಭರತ ಖಂಡದ ರಾಜಕೀಯವೇ ಹದಗೆಟ್ಟು ಹೋದಂತಹ ಸಂದರ್ಭ ಇದು. ಹಸ್ತಿನಾವತಿಯ ಸಾಮ್ರಾಟ್ ಸಿಂಹಾಸನಕ್ಕೆ ನಡೆಯುವಂಥ ಕಲಹ ಇದು. ಕೆಲವರು ಹೇಳ್ಬೋದು ದಾಯಾದ್ಯ ಕಲಹ ಅಂತ. ಆದರೆ ಇದು ಕೇವಲ ದಾಯಾದ್ಯ ಕಲಹ ಅಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಕಲಹ. ಒಂದೊಮ್ಮೆಗೆ ಚಂದ್ರವಂಶದ ಆ ಒಂದು ಮೇರು ಔನ್ನತ್ಯ ಹೇಗಿತ್ತು, ಎಂತೆಂಥ ಚಕ್ರವರ್ತಿಗಳು ಬಾಳಿ ಬೆಳಗಿದ ವಂಶ ನಮ್ಮದು. ಆದರೆ ಶಂತನು ಚಕ್ರವರ್ತಿಯವರೆಗಿನ ಆಳ್ವಿಕೆಯ ಕಾಲದವರೆಗೆ ಅದು ಘನವಾಗಿಯೇ ಗೌರವವಾಗಿಯೇ ಇತ್ತು. ಆದರೆ ಯಾವಾಗ ಹಸ್ತಿನಾವತಿಯ ಸಾಮ್ರಾಟ್ ಸಿಂಹಾಸನ ಹೆಣ್ಣೊಬ್ಬಳಿಗಾಗಿ ಕನ್ಯಾಶುಲ್ಕವಾಗಿ ಎರವಲಾಗಿ ಪರಿಣಮಿಸಿದ ಸಂದರ್ಭದಲ್ಲಿ ಯೋಗ್ಯ ಉತ್ತರಾಧಿಕಾರಿಯ ಕೊರತೆಯಾಯಿತು. ಅತ್ಯುನ್ನತಿಯ ಗಂಗಾಪುತ್ರರಾದಂಥ ಯೋಗ್ಯರಾದಂಥ ಭೀಷ್ಮಾಚಾರ್ಯರೇ ಉತ್ತರಾಧಿಕಾರಿಯಾಗಿ ಸಿಂಹಾಸನವನ್ನು ಏರಬೇಕಂತ ಸಂದರ್ಭ ಅದು. ಆದರೆ ತಂದೆಯ ಮನೋಕಾಮನೆಗೆ ಬೇಕಾಗಿ ಸಿಂಹಾಸನವನ್ನು ಸಂಸಾರವನ್ನು ತ್ಯಜಿಸುವಂಥ ಸಂದರ್ಭ ಒದಗಿ ಬಂದಾಗ ಅಲ್ಲಿಗೆ ನಮಗೆ ಗ್ರಹಣ ಪ್ರಾಪ್ತಿಯಾಯಿತು ಒಂದು ರೀತಿಯಲ್ಲಿ. ಆ ಗ್ರಹಣದ ಪರಿಣಾಮವನ್ನು ಈಗೆಲ್ಲ
ನಾವು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಮುಂದೆ ಉತ್ತರಾಧಿಕಾರಿಗಳಿಲ್ಲದಿದ್ದರೂ ಕೂಡ ಆ ಭೀಷ್ಮರ ಆ ಸೂತ್ರತ್ವದಲ್ಲೇ ನಮ್ಮ ಹಸ್ತಿನಾವತಿ ರಾಜಕೀಯ ಮುಂದುವರಿತಾ ಬಂದರೂ ಕೂಡ ಮತ್ತೆ ಉಂಟಾಯಿತು ನಮ್ಮ ಸಾಮ್ರಾಜ್ಯದ ವಿಭಜನೆಯನ್ನು ವಿರೋಧಿಸಿದವ ನಾನು. ಬಾಲ್ಯದಲ್ಲೇ ಪಾಂಡವ ವಿರೋಧ, ಅದು ನಮ್ಮ ಯವನದ ಜೊತೆಗೆ ಬೆಳೆದು ನಮ್ಮ ರಾಜಕೀಯವನ್ನು ಪ್ರವೇಶ ಮಾಡಿದಾಗ ಏನು ನಿಷ್ಪಾಂಡವ ಪೃಥ್ವಿ ಎನ್ನುವಂಥ ನಿರ್ಧಾರ ಕೈಗೊಂಡವನು. ಅದಕ್ಕಾಗಿ ಶತ್ರುಗಳೇ ಪಾಂಡವರು ಎನ್ನುವುದನ್ನು ನಿರ್ಣಯ ಮಾಡಿ ಅದಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ನಾನು ಮಾಡಿದ್ದೂ ಉಂಟು. ಅದರ ಫಲವೇ ಇದು ಈ ಭಾರತ ಹವ. ಯಾವಾಗ ಭೀಷ್ಮ ಧೃತರಾಷ್ಟ್ರ ಆ ದೌರ್ಬಲ್ಯದಿಂದಾಗಿ ನಮ್ಮ ರಾಜಕೀಯ ಒಂದು ರೀತಿ ಅಸ್ಥಿರತೆ ಉಂಟಾಯಿತು, ಅದನ್ನು ಮತ್ತೆ ಸರಿಪಡಿಸಬೇಕು, ಏಕಚಕ್ರಾಧಿಪತ್ಯ ಮತ್ತೆ ನೆಲೆಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಮಹಾಭಾರತವನ್ನು ಈ ಯುದ್ಧವನ್ನು ನಾನು ಸಂಘಟಿಸಿದ್ದೇನೆ. ಇದರ ರೂವಾರಿ ಕೌರವನೇ ಅಂತ ಹೇಳಬಹುದು. ಅವರವರ ಮುಗಿನ ನೇರಕ್ಕೆ ಕೌರವನ ದೌತ್ಯ, ಕೌರವನ ಛಲ, ಹಠ ಏನೆಂದರೂ ಕೂಡ ನಿಷ್ಪಾಂಡವ ಪೃಥ್ವಿಗಾಗಿ ಮಹಾಭಾರತ ಯುದ್ಧ ಆಗಲೇಬೇಕು. ಅದಕ್ಕಾಗಿ ನಮ್ಮ ಸನ್ಮಿತ್ರರು ಜಗತ್ತಿನಲ್ಲಿರುವಂಥ ವೀರಾಗ್ರೇಸರೆಲ್ಲರೂ ಬಂದಿದ್ದಾರೆ. ಸಮರದ ಪೂರ್ವಭಾವಿಯಾಗಿ ಕರೆದಂಥ ಸಭೆ ಇದು. ಈ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ನಾವು ಕೈಗೊಳ್ಳಬೇಕು. ಯಾವ ಯುದ್ಧಕ್ಕಾಗಿ ಬಂದವರು ಯಾರಲ್ಲ, ಮಗಧ, ಮಾಲವ, ಹೂಣ, ಕಾಂಬೋಜ ಮೊದಲಾದಂಥ ಉತ್ತರ ಭಾರತದ ಹೆಸರಾಂತ ದೊರೆಗಳೆಲ್ಲರೂ ಕೂಡ ಇಲ್ಲಿ ಭಾಗಿಗಳಾಗಿದ್ದಾರೆ. ಕೆಲವರು ನಮ್ಮ ಮೇಲಿನ ಪ್ರೀತಿಯಿಂದ, ಕೆಲವರು ಪಾಂಡವರ ಮೇಲಿನ ದ್ವೇಷದಿಂದ, ಅಂತೂ ವೀರ ಪುಂಗವರ ಆ ಕೇಂದ್ರ ಸ್ಥಾನವಾಗಿ ನಮ್ಮ ಕುರುಸೇನೆ ಪರಿಣಮಿಸಿದೆ. ಹಾಗೆ ಲೆಕ್ಕಾಚಾರ ಮಾಡಿದರೆ 11 ಅಕ್ಷೋಹಿಣಿ ಸೇನೆ ನಾವಿಲ್ಲಿ ಕ್ರೋಢೀಕರಿಸಿದ್ದೇವೆ. ವಿರೋಧಿ ಪಥದಲ್ಲಿ 7 ಅಕ್ಷೋಹಿಣಿ ಅಂತ ಹೇಳಿದ್ದೇವೆ. ಏನಿದ್ರೂ ಕೂಡ 11 ಅಕ್ಷೋಹಿಣಿ ಸೇನೆಗೆ ನಾನು ಅಧಿಪತಿಯಾಗಿ ಇಂದು ಮಹತ್ವದ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ 6 ಸೇನಾಧೀಶರು ಅಂತ ಸಭೆ, 6 ಸೇನಾಧೀಶರು ನಮ್ಮಯ ತಲದಿಯೇ ಶೂರಾಗ್ರೇಸರರಾಗಿ ನಡೆಸುವರು ಪಡೆಯ ಪಾರಮಾರ್ಥದೊಳರುಗಿ ಸೇನಾನಿ ಪಟ್ಟವನು, ಪಾರಮಾರ್ಥದೊಳರುಗಿ ಸೇನಾನಿ ಪಟ್ಟವನು ಯಾರಿಗೀಯುವುದೀಗ ತೋರಿಲ ನರವನು. 6 ಸೇನಾಧೀಶರದರು ಹಸ್ತಿನಾವತಿಯ ಸಾಮ್ರಾಟ್ ಸಿಂಹಾಸನ ಎಂದೆಂದಿಗೂ ಕೌರವನ ಜೀವಿತದಲ್ಲಿ ಉಳಿಬೇಕಿದ್ರೆ ಈ ಮಹಾಭಾರತ ಆಗಲೇಬೇಕು ಅಂತ ಸಂಕಲ್ಪ ಮಾಡಿದವನು ನಾನು. ಆ ಸಂಕಲ್ಪ ಸಿದ್ಧಿಗಾಗಿ ಹೂಡಿದಂಥ ಈ ಮಹಾಸಮರದಲ್ಲಿ ಮಹಾವೀರಾದಿ ವೀರರೆಲ್ಲರೂ ನೆರೆದಿದ್ದಾರೆ. ಆದರೂ ಕೂಡ ವೈರಿ ಪಕ್ಷದಲ್ಲಿ ಸೇನಾಧ್ಯಕ್ಷನ ಆಯ್ಕೆ ಆಗಿ ಹೋಗಿದೆಯಂತೆ. ಅವರು ಕುರುಕ್ಷೇತ್ರಕ್ಕೆ ಬಂದು ಡೇರೆಯನ್ನಿಕ್ಕಿ ದೂತನ ಮೂಲಕ ನನಗೆ ಸಂದೇಶವನ್ನು ಕಳಿಸಿ ಆಗಿದೆ. ಆದರೆ ನಾವಿನ್ನೂ ವೇಳೆಗಳೆಯಬಾರದು. ನಮಗೆ ಬೇಕಾದಂಥ ಸಮಾಲೋಚನೆಯನ್ನು ನಾವೆಲ್ಲ ಸಭೆಯಲ್ಲಿ ನಡೆಸಿ ಸರ್ವಸಮ್ಮತದ ಎಲ್ಲರೂ ಒಪ್ಪತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಮಂಡಿಸಿ ಆಮೇಲೆ ನಿರ್ಣಯವನ್ನು ಕೈಗೊಳ್ಳಬೇಕು. 6 ಸೇನಾಧೀಶರರು ಈ ನಮ್ಮ 11 ಅಕ್ಷೋಹಿಣಿ ಸೇನೆಗೆ ಸೇನಾಧ್ಯಕ್ಷರನ್ನಾಗಿ, ಸೇನಾ ನಾಯಕನನ್ನಾಗಿ ಯಾರನ್ನು ಮಾಡಬೇಕು? ಎಲ್ಲರೂ ಕೂಡ ಒಮ್ಮತದಿಂದ ನೀವು ಸೂಚಿಸಬೇಕು.
ಎಲ್ಲರೂ ಒಪ್ಪಿ ತಗ್ಗಿ ಬಗ್ಗಿ ಗೌರವದಿಂದ ನಡೆಯತಕ್ಕಂಥ ಒಬ್ಬ ಸೇನಾ ನಾಯಕನ ಆಯ್ಕೆ ನಮಗೆ ಆಗಬೇಕಾಗಿದೆ. ಅಂಥ ಸೇನಾ ನಾಯಕನ ಆಯ್ಕೆಯನ್ನು ಈ ಸಭೆಯಲ್ಲಿ ಮಾಡಬೇಕಾಗಿದೆ. 6 ಸೇನಾಧೀಶರು ಅಂತ ಹೇಳಿದಾಗ ಏನು ಹೇಳಿದರು? ದ್ರೋಣಾಚಾರ್ಯ ಹೇಳಿದ್ರಲ್ಲ, ಯಾರೋ ಭೀಷ್ಮಾಚಾರ್ಯ. ಕೃಷ್ಣರಾಯನ ಹರಿವ ಕೊದಗುವ ನೋರ್ವ ಗಂಗಾತರಣನಾಗಿ ದಳಪತಿತ್ವ ವಿರಚಿಸಿ ನೀನೆನಲು, ನೀನು ವಿರಚಿಸಬೇಕು. ಅವರು ಹೇಳಿದ್ದಷ್ಟೇ, ಆ ಕಡೆಯಲ್ಲಿ ಕೃಷ್ಣ ಇದ್ದಾನೆ, ಏನೋ ಮಾಡಿಯಾನು, ಏನಕ್ಕೇನೋ ಮಾಡುವಂಥ ಶಕ್ತಿ ಉಳ್ಳವ. ಆದರೆ ನಿರಾಯ್ದ ಆಗಲೇ. ಆದರೂ ಕೃಷ್ಣನಿರುವ ಪಕ್ಷವನ್ನು ನಾವು ಸಮರ್ಥವಾಗಿ ಎದುರಿಸಬೇಕಿದ್ರೆ ಗಂಗಾಪುತ್ರ ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಟು ಎನ್ನುವಂಥ ಸೂಚನೆಯನ್ನು ಕೊಟ್ಟರು. ಎಲ್ಲರೂ ಒಪ್ಪಿದ್ದಾರೆ. ಎಲ್ಲರೂ ಬಹುಮತದಿಂದ ಅದನ್ನು ಒಪ್ಪಿ ಎಲ್ಲರೂ ಅನುಮೋದಿಸಿದ್ದಾರೆ. ಆದ್ದರಿಂದ ಭೀಷ್ಮಾಚಾರ್ಯರೇ ನಮ್ಮ ಸೇನಾಪತಿ ಎನ್ನುವುದು ನಿಷ್ಕರ್ಷೆ ಮಾಡಿ ಆಯಿತು. ಆದರೆ ಇಂದಿನ ಸಭೆಗೆ ಭೀಷ್ಮಾಚಾರ್ಯರು ಬರಲಿಲ್ಲ. ಈ ಸಭೆಯಲ್ಲಿ ಅವರೆಲ್ಲ ರಾತ್ರಿಯ ಸಮಯ ಆಗಿದೆ. ಕರೆದದ್ದು ಸಭೆ ಮುಗಿಯುವಾಗೆ ರಾತ್ರಿ ಆಯಿತು. ಆದರೆ ಏನು ಮಾಡಲಿ ರಾತ್ರಿ ಸಮಯದ ವಿವೇಚನೆ ಈ ಸಮರ ಸಂದರ್ಭದಲ್ಲಿ ಮಾಡಿದರೆ ಸಲ್ಲದು. ಆದ್ದರಿಂದ ನೇರವಾಗಿ ಕಾರ್ಯೋನ್ಮುಖನಾಗಿ ಭೀಷ್ಮಾಚಾರ್ಯರಲ್ಲಿಗೆ ತೆರಳಬೇಕಾಗ್ತದೆ. ನಾನು ಸರಿಯಾದಂಥ ಅಭಿಪ್ರಾಯ ಗಾಂಗೆಯರಲ್ಲಿ ಹೋಗ್ತೇನೆ. ಸರಿಯನುತ ಕೌರವನು ಪೊರಟು ನಿಶಿಕಾಲದಲ್ಲಿ, ಸರಿಯನುತ ಕೌರವನು ಪೊರಟು ನಿಶಿಕಾಲದಲ್ಲಿ ತೆರಳಿದನು ಗಾಂಗೆಯನಿರುವ ಬಳಿಗಾಗಿಯೇ, ಗಾಂಗೆಯನಿರುವ ಬಳಿಗಾಗಿ. ಸರಿಯಾದಂಥ ಅಭಿಪ್ರಾಯವಂತೂ ಇನ್ನು ವೇಳೆ ಗೆಳೆಯಬಾರದು. ಆದಷ್ಟು ಬೇಗ ಅಜ್ಜ ಭೀಷ್ಮರಲ್ಲಿಯೇ ಹೋಗಿ ಅವರ ಮನವೊಲಿಸಿ ಪಟ್ಟವನ್ನು ಅವರು ಸ್ವೀಕಾರ ಮಾಡುವಂತೆ ಮಾಡಬೇಕಾಗಿದೆ. ಏನು ಮಾಡುವುದು? ಪಾಂಡವರ ಬಗ್ಗೆ ಅವರಿಗೆ ಮಮತೆ ಜಾಸ್ತಿ, ಅದಕ್ಕಿಂತಲೂ ಹೆಚ್ಚು ಕೃಷ್ಣನ ಮೇಲೆ ಭಕ್ತಿ ಜಾಸ್ತಿ. ಈ ಕೃಷ್ಣನ ಮೇಲಿನ ಭಕ್ತಿಯು ಪಾಂಡವರ ಮೇಲಿನ ಮಮತೆಯು ಇದನ್ನು ಒಡಗೂಡಿಸಿಕೊಂಡಿರುವಂಥ ಅಜ್ಜನ ಮನವನ್ನು ಒಲಿಸುವುದು ಬಹಳ ಕಷ್ಟ. ಆದರೆ ಸಮರ್ಥ ಸೇನಾ ನಾಯಕ ಭೀಷ್ಮಾಚಾರ್ಯರು ಎನ್ನುವುದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಈ ರಾತ್ರಿಯ ಸಂದರ್ಭದಲ್ಲಿ ಹೋಗಿ ಅಜ್ಜನನ್ನು ಕರೆಯುತ್ತೇನಂತೆ. ಅಜ್ಜ ಅಜ್ಜ ಹರಿಯ ನೆನೆಯುತ ಭೀಷ್ಮ, ಹರಿಯ ನೆನೆಯುತ ಭೀಷ್ಮ ಮಂಚದೊಳಗೆ ಮಲಗಿರೆ, ಹರಿಯ ನೆನೆಯುತ ಮಂಚದೊಳಗೆ ಮಲಗಿರೆ ಭೀಷ್ಮ, ಮಲಗಿರೆ ಭೀಷ್ಮ. ಎರಗಿದನು ಕುರುರಾಯನೆತ್ತಿ, ಭೀಷ್ಮಗೆರಗಿದನು ಕುರುರಾಯನೆತ್ತಿ ಮುದ್ದಿಸುತ್ತ ಮುದ್ದಿಸುತ್ತ ಹರಿಯ ನೆನೆಯುತ ಭೀಷ್ಮ. ಶ್ರೀಹರೇ ಮುಕುಂದ ಕೃಷ್ಣ, ನನ್ನ ಧ್ವನಿ ನಿನ್ನ ಅಂತರಂಗಕ್ಕೆ ಕೇಳದೆ ಹೋಯ್ತಲ್ಲ. 8 ಶತಮಾನಗಳಿಂದ ಓಂ ನಮೋ ಭಗವತೆ ವಾಸುದೇವಾಯ, ವಸುದೇವ ದೇವಕಿಯರ ಗರ್ಭದಿಂದ ಪ್ರಪಂಚದ ಬೆಳಕನ್ನು ಕಂಡ ಮೇಲೆ ನಾ ತೊಡಗಿದ್ದಲ್ಲ ಕೃಷ್ಣ. ಬಹುಶಃ ನನ್ನಂಥ ಮುದುಕರು ಅನೇಕ ಮಂದಿ ಈ ದ್ವಾದಶಾಕ್ಷರಿ ಮಂತ್ರವನ್ನು ಹೇಳಿದ ಕಾರಣ ನಿನಗೆ ಹಾಗೆ ದೇವಕಿಯ ವಸುದೇವನ ಮಗನಾಗಿ ಬರಬೇಕು ಅಂತ ಖಂಡಿತೋ ಏನೋ. ಭಕ್ತರ ಆಶಯ ಇದೆ ಭಗವಂತ, ಹೇಳು ನೀನು. ಹರಿಯ ನೆನೆಯುತ ಮಂಚದಲ್ಲಿ ಎಷ್ಟು ಕಣ್ಣೀರಿದ್ದರೆದಿದ್ದೇನೆ ಅಂತ ಕೇಳಿದರೆ ಮಂಚ ನೆನೆದಿದೆ ಒದ್ದೆಯಾಗಿ. ಹರಿಯ ನೆನೆಯುತ ಮಂಚದಲ್ಲಿ ಕಣ್ಣೀರಿನ ಕಡಲಿನಲ್ಲಿ ಒತ್ತಿದ್ದೇನೆ.
ಕೃಷ್ಣ, ಸುಖದ ಸುಪ್ಪತ್ತಿಗೆ ಇದು, ಸುಖದ ಸೋಪಾನ ಇದು. ಆದರೆ ಮುಳ್ಳು ಚುಚ್ಚಿದ ಅನುಭವ ಆಗ್ತದೆ ಕೃಷ್ಣ. ಒಮ್ಮೊಮ್ಮೆ ಮಗ್ಗಲು ಬದಲಿಸುವಾಗಲೂ ಮುಳ್ಳು ಚುಚ್ಚಿದ ಅನುಭವ. ನನಗನ್ನಿಸ್ತಿದೆ, ಮುಳ್ಳಿನ ಮಂಚದಲ್ಲೇ ಮಲಗಿದ್ರೇನು ಹಿತ ಸಂವೇದನೆಯೇ ಸುಖ. ಬಹುಶಃ ಒಂದು ದಿವಸ ಮುಳ್ಳಿನ ಮೊನೆಯ ಮಂಚದಲ್ಲಿ ಮಲಗಬೇಕಾಗಿ ಬರ್ತದೋ ಅಂತ ನನಗೆ ಅನ್ನಿಸಲಿಕ್ಕೆ ತೊಡಗಿದೆ ಈಗ. ಒಳಗಿನ ನೋವು ಕೃಷ್ಣ, ಅದು ಒಳಗಿನ ನೋವು. ಯಾವ ರೀತಿ ಮಗ್ಗುಲು ಬದಲಿಸಿದರೂ ನೆಗ್ಗಿನ ಮುಳ್ಳು ಚುಚ್ಚಿದಂತೆ. ಆ ಮುಳ್ಳು ಹೇಗೆ ಬಿದ್ದರೂ ಚುಚ್ಚುವುದೇ ಅಲ್ವೋ ನೆಗ್ಗಿನ ಮುಳ್ಳು. ಸಂಧಾನಕ್ಕೆ ಬಂದಿದ್ದೆ ಕೃಷ್ಣ ನೀನು. ಬಹಳ ಆಶೆ ಇತ್ತು ನಮ್ಮಂಥವರಿಗೆ. ಇತ್ತಂಡವು ನೆಮ್ಮದಿಯಿಂದ, ಸುಹೃತ್ ಸಹೋದರಿಯದಿಂದ, ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲಿ ಕೌರವರು, ಮೊದಲಿನ ಹಾಗೆ ರಾಜಸೂಯದ ಸಂಭ್ರಮ ಮತ್ತೊಮ್ಮೆ ಕಾಣುತ್ತದೆ ಅಂತ ಆಶಿಸಿದವರಲ್ಲಿ ನಾನು ಒಬ್ಬ. ಯಾಕಂದರೆ ಧರ್ಮರಾಯನ ಸಂದೇಶ ಹಾಗೆ ಇತ್ತಲ್ಲ, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ. ನೀನು ವಿಭಾಗ ಮಾಡುವವನಲ್ಲ, ಒಡೆಯುವವನಲ್ಲ, ಒಡೆಯ. ಎಷ್ಟು ಸುಲಲಿತವಾಗಿ ಬಲಗೈಯಲ್ಲಿ ದುರವಿಳ್ಯವನ್ನು ಎತ್ತಿ ಹಿಡಿದಿ ನೀನು. ಒಂದು ಮಾತು ಹೇಳಿದಿ ಕೃಷ್ಣ ನೀನು, ಮರಣಮಂ ಬಯಸರ್ಪನಿ ಖಳಂ, ಮಗುಳನ್ನ ದೂರದಿರಿ. ನೀತಿ ಹೇಳಿ ತಿದ್ದಿ ಅವಕಾಶ ಉಂಟು. ಅವಾಗ ನಾ ತಿಳ್ಕೊಂಡಿದ್ದೇನೆ, ಬಲಗೈಯಲ್ಲಿ ಹಿಡಿದ ದುರವೀಳ್ಯದ ತಟ್ಟೆ ಎಡಗೈಯಲ್ಲಿ ತೆಕ್ಕೊಂಡು ನೀ ಹಿಂದೆ ಇಡ್ತಿ ಅಂತ. ಯುದ್ಧ ಇಲ್ಲಲ್ಲ ಮತ್ತೆ. ಇದು ಯಾವುದು? ಯಾವ ಕೌರವರನ್ನು ಯಾವ ತೊಡೆಯ ಬಿಸುಪಿನಲ್ಲಿ ಬೆಳೆದಿದ್ದೇನೆ ಅದೇ ನಮ್ಮನ್ನು ಕರೆದು ಕೃಪರನ್ನು, ಆಚಾರ್ಯ ದ್ರೋಣರನ್ನು, ನನ್ನನ್ನು ಗಾಂಗೆಯರೇ ನೀವು ಕೇಳಿ, ಮರಣಮಂಬಯ ಸರ್ಪನಿ ಖಳಂ. ಕೃಷ್ಣ, ನಾನು ಬದುಕಿರುತ್ತಾ ನನ್ನ ಮೊಮ್ಮಗ ಸಾಯ್ತಾನೆ ಅಂತ ಹೇಳುವ ಧೈರ್ಯ ಬಂತಲ್ಲ ನಿನಗೆ? ಅಪ್ಪ, ನಾ ಬದುಕಿದ್ದೇನೆ ನೋಡ, ನನ್ನ ಕಣ್ಣ ಮುಂದೆ ನನ್ನ ಮೊಮ್ಮಗನನ್ನು ತೆಗಿ. ಇದು ನನ್ನ ಕ್ಷತ್ರ ಜಾಗೃತ ಆಗುವುದು. ಮತ್ತೆ ದೇವರಾಗಿ ನೀ ಹೇಳಿದೆಯೋ ಮರಣಮಂಬಯ ಸರ್ಪನಿ ಕಳಂ, ಜೀವನಾಗಿ ನನ್ನ ಮಾತಿಲ್ಲ. ದೇವರು ಕೊಂಡೋಗ್ತೇನೆ ಅಂತ ಹೇಳುವಾಗ ನಾವು ಹೆಗಲು ಕೊಡಬೇಕಾದ್ದೆ. ಹಾ, ಸಂಧಾನಕಾರನಾಗಿ, ಸಂಧಿ ವಿಗ್ರಹಿಯಾಗಿ, ಪಾಂಡವ ಪ್ರತಿನಿಧಿಯಾಗಿ, ರಾಜನಿಯೋಗಿಯಾಗಿ, ಮರಣಮಂಬಯ ಸರ್ಪನಿ ಕಳಂ. ಕೃಷ್ಣ, ಸವಾಲುಂಟು. ನಾನಿದ್ದೇನಲ್ಲ ನೋಡ, ನನ್ನ ಮೊಮ್ಮಗನನ್ನು ಕೊಂಡೋಗು ನೋಡ. ನೀನು ಇರುವಾಗ ನಾ ತಲೆ ಕೊಟ್ಟೇನು ಅಥವಾ ಹೆಗಲು ಕೊಟ್ಟೇನು? ಅದಲ್ಲ. ನೆನಪಿಸಿ ದುಃಖ. ಕೌರವ ಪಾಂಡವರು ಮುಖದಲ್ಲಿರುವ ಎರಡು ಕಣ್ಣಿನ ಹಾಗೆ ನನ್ನ ಕಣ್ಮಣಿಗಳು. ಅವರು ಹೊಡೆದಾಡುವಂತಹದ್ದು ಯಾವ ಸಿಂಹಾಸನವನ್ನು ತ್ಯಾಗ ಮಾಡಿದ್ದೇನೆ, ಆ ಸಿಂಹಾಸನಕ್ಕೆ ಬೇಕಾಗಿ ಹೊಡೆದಾಡುವುದನ್ನು ನಾನು ನೋಡಬೇಕಲ್ಲ, ಅದನ್ನು ನೋಡಬೇಕಲ್ಲ ನಾನು. ಹಾಗಾದರೆ ಈ ಸಿಂಹಾಸನದಲ್ಲಿ ತ್ಯಾಗ ಉಂಟು ಅಂತ ಈ ಮಕ್ಕಳಿಗೆ ಗೊತ್ತಾಗದೇ ಹೋಯಿತೋ? ಹೊಸ ಹೊಂತಕಾರಿಗಳು ಆಕ್ಷೇಪಿಸಲಿಕ್ಕೆ ಮುಂದಾಗಿದ್ದಾರೆ. ಹೌದೌದು, ಹೆಣ್ಣಿಗೆ ಬೇಕಾಗಿ ಸಿಂಹಾಸನ ಒತ್ತೆ ಇಟ್ಟಿತು ಅಂತ ಈಗೀಗ ಹೇಳಲಿಕ್ಕೆ ತೊಡಗಿದ್ದಾರೆ. ಶಂತನು ಭೂಪತಿಗಳ ಭಾವನೆ ಏನಿದೆ, ನನ್ನಲ್ಲಿರುವ ಪಿತೃಧರ್ಮ ಏನಿದೆ, ಪುತ್ರ ಧರ್ಮ ಏನಿದೆ, ಅದರ ತ್ಯಾಗವಾಗಿ ಶಂತನು ಭೂಪತಿಗಳಿಗೆ ಒತ್ತೆ ಇಟ್ಟಿದ್ದೇನೆ. ದಾಶರಾಜನ ಮನೆ ಅಂಗಳಲ್ಲಿ ಅಲ್ಲ. ಇದು ಅರ್ಥ ಆಗದೆ ಹೋಯ್ತಲ್ಲ ಈ ಮಕ್ಕಳಿಗೆ ಅಂತ. ಹೆಣ್ಣು ಕೊಟ್ಟ ದಾಶರಾಜ ಮಗಳ ಮನೆ ಅಂತ ಹಬ್ಬಕ್ಕೆ ಬಂದು ಕೂತನ ಇಲ್ಲಿಗೆ? ಇಲ್ಲಲ್ಲ. ಸತ್ಯವತಿ ದೇವಿಯವರು ರಥ ಏರಿಸುವಾಗ ಒಡೆಯ ನನ್ನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸತ್ಯವತಿ ದೇವಿಯ ಅಪ್ಪ ಅಂತ ನನಗೆ ಮಂತ್ರಾಕ್ಷರ ಹಾಕಲಿಗೆ ಎಲ್ಲಿಂಟು ಅಂತ ತಟ್ಟೆ ಹುಡುಕಲಿಲ್ಲ. ಹುಡುಕಿಯಾನ
ಯಾಕೆ ಹುಡುಕಲಿಲ್ಲ? ಸತ್ಯವತಿ ದೇವಿಯವರ ಹುಟ್ಟಿನ ಗುಟ್ಟು ಹೇಳಿದ್ಲ ತಾಯಿ. ನಾ ದಾಶಕನ್ಯೆ ಅಲ್ಲ. ಉಪರಿಚರಸು. ಹಾಗಾದರೆ ಹಸ್ತಿನಾವತಿಯ ನಡೆಯೇ ಸಂಚಾರಿ ಭಾವವೇ ಉಪರಿಚರಸು. ಎಷ್ಟು ಎತ್ತರದಲ್ಲಿ ಉಂಟದು ಹಸ್ತಿನಾವತಿಯವರದ್ದು. ಆ ಎತ್ತರದ ನಡೆ, ಆ ಎತ್ತರದ ನುಡಿ. ಹೌದು. ಕೃಷ್ಣ. ಎರಡೂ ಸೇನೆ ಯುದ್ಧಕ್ಕೆ ಬದ್ಧವಾಗಿದೆ. ಸಾಧ್ಯ ಉಂಟು ಅಂತ ಕೃಷ್ಣ ಹೇಳಿದ. ಯುದ್ಧ ತಪ್ಪುವ ಅಪೇಕ್ಷೆ ಕೃಷ್ಣನಿಗುಂಟು ಅಂತ ಕೇಳಿದರೆ ನನಗೆ ಇನ್ನೂ ಉತ್ತರ ಸಿಗಲಿಲ್ಲ. ದೇವ ಸಂಬಂಧವಾದ ಎಲ್ಲ ತೊಡಕುಗಳನ್ನು, ಸಿಕ್ಕುಗಳನ್ನು ಬಿಡಿಸಿದ್ದೇನೆ. ಇನ್ನು ಕೃಷ್ಣನೆಂಬಂತಹ ಸಿಕ್ಕನ್ನು ಬಿಡಿಸಲಿಕ್ಕೆ ನನಗಾಗಲಿಲ್ಲ. ನನಗೆ ಇನ್ನೂ ಕೃಷ್ಣನನ್ನು ಅರ್ಥ ಮಾಡಲಿಕ್ಕಾಗಲಿಲ್ಲಲ್ಲ. ನಾ ಪ್ರಯತ್ನ ಪಟ್ಟರೆ ಆಗ್ತದೆ. ಕೆಲವೊಮ್ಮೆ ಅನ್ನಿಸ್ತದೆ ಸ್ವಾಮಿ, ತಪ್ಪು ಮಾಡಿದೆನು ಅಂತ ಅನ್ನಿಸ್ತದೆ. ದಾಸರಾಜನ ಮನೆ ಅಂಗಳದಲ್ಲಿ ಸಿಂಹಾಸನ ತ್ಯಾಗ ಮಾಡಬೇಕಾಗಿತ್ತು ಅಂತ ಅನ್ನಿಸಲಿಕ್ಕೆ ತೊಡಗಿದೆ. ಮಾಡಬಾರದಿತ್ತು. ಅದ್ಯ ಪ್ರವೃತ್ತಿ ಮೇದಾಶ ಬ್ರಹ್ಮಚರ್ಯಂ ಭವಿಷ್ಯತಿ. ನನ್ನ ಬ್ರಹ್ಮಚರ್ಯದ ಮೌಲ್ಯವೇ ಈ ಗೃಹಸ್ಥರಿಗೆ ಗೊತ್ತಾಗಲಿಲ್ಲಲ್ಲ. ಆದರೆ ಒಬ್ಬಳಿಗೆ ಗೊತ್ತುಂಟು, ಅವಳು ನನ್ನ ಹತ್ರ ಬರುವುದಿಲ್ಲ. ನಿದ್ರಾಂಗನೆ. ಅವಳಿಗೆ ನನ್ನ ಬ್ರಹ್ಮಚರ್ಯದ ಮರ್ಯಾದೆ ಗೊತ್ತುಂಟು, ನನ್ನ ಹತ್ರ ಬರುವುದೇ ಇಲ್ಲಲ್ಲ ಅವಳು. ಎಲ್ಲಿಯಾದರೂ ಭೀಷ್ಮರನ್ನು ಬಾಚಿ ತಬ್ಬಿದರೆ ನನ್ನ ಸುದೀರ್ಘವಾದಂತಹ ಬ್ರಹ್ಮಚರ್ಯ ಎಲ್ಲಿಯಾದರೂ ಸ್ಖಲಿತವಾದೀತೋ ನೋಡಿ, ನನ್ನ ಕೋಣೆಯ ಹೊರಗೆ ನಿಂತಿದ್ದಾಳೆ ಅವಳು. ಯಾವಾಗ ಅವಳು ತಬ್ಬುತ್ತಾಳೆ, ನನ್ನ ಇಚ್ಛೆ ಇಲ್ಲದೆ ಅವಳು ತಬ್ಬಲಿಕ್ಕಿಲ್ಲ. ಅವಳ ನನ್ನನ್ನು ತಬ್ಬಿದ ಕಾಲಕ್ಕೆ ನಾನು ತಬ್ಬಲಿಯಲ್ಲ. ಮತ್ತೇನು, ಹಸ್ತಿನಾವತಿಯ ಸಿಂಹಾಸನಕ್ಕೆ ಬೇಕಾಗಿ ನಾನು ಬಲಿ. ಇದು ಭೀಷ್ಮ ನಿಲುಮೆ. ಉಸಿರಿರುವಷ್ಟು ಸಮಯ ಸುದೀರ್ಘವಾದಂತಹ ನನ್ನ ತಪಸ್ಸಿನಂತಹ ಬದುಕನ್ನು ಹಸ್ತಿನಾವತಿಯ ಸಮಗ್ರ ಸಾಮ್ರಾಟ ಸಿಂಹಾಸನಕ್ಕೆ ಒತ್ತೆ ಇಟ್ಟಿದ್ದೇನೆ. ಸುಮ್ಮನೆ ದಾಸರಾಜನ ಮನೆ ಅಂಗಳದಲ್ಲಿ ಒತ್ತೆ ಇಟ್ಟದ್ದಲ್ಲ, ನನ್ನ ಬ್ರಹ್ಮಚರ್ಯವನ್ನು ಒತ್ತೆ ಇಟ್ಟಿದ್ದೇನೆ. ಹಸ್ತಿನಾವತಿಯಲ್ಲಿ ಯಾವ ಮಕ್ಕಳು ಇವತ್ತು ಸಿಂಹಾಸನವನ್ನು ಏರಿ ಆಡಳಿತ ಮಾಡುವುದಿದ್ರೆ, ಮುಂದೆ ಮಾಡುವುದಿದ್ರೆ, ನನ್ನ ಬ್ರಹ್ಮಚರ್ಯದ ಬುನಾದಿ ಉಂಟಲ್ಲಿ. ಅಂತಹ ಬ್ರಹ್ಮಚರ್ಯದ ವೃತ್ತ ತೆಕ್ಕೊಂಡವ ಆಡಳಿತಕ್ಕೆ ಈ ದೇಶಕ್ಕೆ ಬಂದರೆ ಇದು ಸುಭಿಕ್ಷೆ. ಆವಾಗ ಮಕ್ಕಳಿಗೆ ಬೇಕಾಗಿ ಸಂಪಾದನೆ ಮಾಡಬೇಕು, ಮುಂದಿನ ತಲೆಮಾರಿಗಿಡಬೇಕು ಅಂತ ಅವನಿಗೆ ಸಂಪಾದನೆ ದಾರಿ ಹಿಡಿಯುವುದಿಲ್ಲ. ಅದು ನನ್ನ ಮೊಮ್ಮಗ ಸುಯೋಧನನಲ್ಲಿ ಅದನ್ನು ಕಂಡಿದ್ದೇನೆ. ಪಾಂಡವ ದ್ವೇಷವನ್ನುಳಿದು ಸುಯೋಧನನಲ್ಲಿರುವಂಥ ಒಂದು ಸ್ವಾರ್ಥ ಹೇಳಿ, ಬ್ರಹ್ಮಚರ್ಯ ಬಿಟ್ಟೆ, ಒಂದು ಸ್ವಾರ್ಥ ಹೇಳಿ, ಪಾಂಡವ ದ್ವೇಷವನ್ನುಳಿದ ಸುಯೋಧನನಲ್ಲಿರುವ ಒಂದು ಸ್ವಾರ್ಥ ಹೇಳಿ. ನಮ್ಮ ಹುಡುಗಿ ಗಾಂಧಾರಿಯೊಟ್ಟಿಗೆ ದಿಬ್ಬಣದಲ್ಲಿ ಬಂದ ಶಕುನಿ ಹಿಂದೆ ಹೋಗಲಿಲ್ಲ. ಯಾರಾದರೂ ಕೇಳಿದ್ರ ಯಾಕೆ ಹಿಂದೆ ಹೋಗಲಿಲ್ಲ ಅಂತ? ನಮ್ಮಲ್ಲಿಂದ ಸಂಬಂಧ ಮಾಡಿಕೊಂಡ ಸಿಂಧೂ ದೇಶಾಧಿಪತಿಯಾದಂತಹ ಸೈಂಧವ ಅತ್ತೆ ಸಮ್ಮಾನ ತಿನ್ನಲಿಕ್ಕೆ ಬಂದವ, ಮತ್ತೆ ಮರುದಿಬ್ಬಣ ಹೋಗಲಿಲ್ಲ. ಇದನ್ನಿಲ್ಲಿ ಕರ್ಣನಿಗೆ ಅಂಗರಾಜ್ಯ ವಂಗರಾಜ್ಯವನ್ನು ಕೊಡುವಾಗ ಯಾರೂ ಮಾತಾಡಲಿಲ್ಲ. ನಮ್ಮ ಹತ್ರ ಧ್ವನಿ ಇಲ್ಲ ಅಂತ ಅರ್ಥ ಅಲ್ಲ, ಅದು ಸಿಂಧು ಅಲ್ಲ. ಯಾಕೆ ಕೊಡ್ಲಿಕ್ಕೆ ಅವ ಯಾರು? ಅವನಿಗೆ ಅವರದ್ದಿಲ್ಲ. ನಾವು ಮಾತಾಡಿದರೆ ಕೌರವನಿಗೆ ಹಕ್ಕುಂಟು ಅಂತ ನಾವು ಒಪ್ಪಿಕೊಂಡಾಗ ಆಗ್ತದೆ, ಕೊಡುವ ಹಕ್ಕುಂಟು ಅಂತ. ಅದಕ್ಕೆ ಮಾತಾಡಲಿಲ್ಲ. ಯಾಕೆ? ಕೊಡುವ ಹಕ್ಕೇ ಅವನಿಗಿಲ್ಲ. ಯಾಕೆ? ಅವನಿಗೆ ಸಿಗಲಿಲ್ಲ. ಅದು ಸುಮ್ಮನೆ ಕೂತಿದ್ದೇವೆ. ದೇವರ ಕೋಣೆಯ ಹೊರಗೆ ನಿಂತು ಒಬ್ಬ ಕರ್ಪೂರ ಬೀಸಿದ್ರೆ
ಒಳಗಿರುವ ದೇವರಿಗೆ ಮೈಲಿಗೆ ಆಗ್ತದ? ಅವ ಕರ್ಪೂರ ಆರತಿ ಹೊರಗಿನಿಂದ ಬೀಸಿದ್ದಾನೆ, ಯಾರದೋ ಸಾರ್ವಜನಿಕರ ಸೇವೆ ಉಂಟು ಅಂತ. ಗರ್ಭಗುಡಿಗೆ ಹೋಗುವಾಗ ಪಂಚಗವ್ಯ ತೆಕ್ಕೊಂಡು ಸ್ನಾನ ಮಾಡಿ ಹೋಗಬೇಕವ. ಹಾಗಂದ ಕಾರಣ ಕೌರವ ಪರೀಕ್ಷಾ ರಂಗದಲ್ಲಿ ಅಂಗರಾಜ ಕೊಟ್ಟಿದ್ದೇನೆ. ಸಣ್ಣ ಪ್ರಾಯದಲ್ಲಿ ಮನೆ ಅಂಗಳದಲ್ಲಿ ಆಟ ಆಡುವಾಗ ಅಣ್ಣ ತಂಗಿಯ ಮದುವೆ ಆದಾಗೆ ಅದು ಶಾಶ್ವತವ. ಪ್ರಾಯ ಆದ ಮೇಲೆ ಅಣ್ಣ ತಂಗಿಯನ್ನು ಕೊಡ್ಲಿಕ್ಕುಂಟು ಅಂತ ಕೇಳಲಿಕ್ಕುಂಟ? ಬಿಡಿ, ಆ ಬಾಲ್ಯದ ದಿನಗಳದು. ಆದರೆ ಒಂದು ಆಸೆ ಉಂಟು, ಯಾರು ಹೇಳಿದರೂ ಕೇಳುವುದಿಲ್ಲಮ್ಮ. ಒಂದು ಆಸೆ ಉಂಟು, ನಾ ಹೇಳಿದರೆ ಕೇಳಿ ಅನು ಅಂತ. ಓಹ ಎಂಥದ್ದು, ಹಾಗೆ ಮಾಡಿ ಅನು ಅಂತಲ್ಲ, ಮತ್ತೆ ಕೇಳಿ ಅನು ಅಂತ. ಸರಿ ಅಷ್ಟೇ. ಹಾಂ, ನಾನು ಒಂದು ಬುದ್ಧಿವಂತಿಕೆ ಮಾಡಿದ್ದೇನೆ, ನನ್ನ ಮರ್ಯಾದೆ ಉಳಿಬೇಕಲ್ಲ ಈ ಪ್ರಾಯದಲ್ಲಿ. 4 ಜನ ಇರುವಾಗ ನಾ ಹೇಳುವುದೇ ಇಲ್ಲ ಅವನಿಗೆ. 4 ಜನ ಇರುವಾಗ ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಹೇಳಿದರೆ ಆ ಮಕ್ಕಳು ತಿರುಗಿ ನೋಡ್ತವೆ. ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಪ್ರಾಯ ಹೋದ ಅಪ್ಪ ಹೇಳುವಾಗಲೂ ಒಬ್ಬನೇ ಇರುವಾಗ ಹೇಳಬೇಕು. ಆವಾಗ ಮಗ ಇದಿರು ಮಾತಾಡಿದರೂ ಗೊತ್ತಾಗ್ಲಿಕ್ಕಿಲ್ಲಲ್ಲ ಯಾರಿಗೂ. ಇಲ್ಲದ್ರೆ ಅಪ್ಪನ ಹತ್ರ ಮಗ ಕೂತ್ಕೊಳ್ಳೋದು ಯಾಕೆ, ಬೇರೆಯವರಿಗೆ ಕೇಳಬಾರದು ಅಂತ. ಈ ಮರ್ಯಾದೆಯನ್ನು ಈ ಪ್ರಾಯದಲ್ಲಿ ಕಾದುಕೊಳ್ಳಬೇಕು ನಾವು. ಸರಿ. ಹೊಸ ಹುಡುಗರು ಬಂದು ಈ ಕ್ಷೇತ್ರಕ್ಕೆ ಕೇಳುವವರು ತಲೆ ಬೆಳ್ಳಗಾದವರಲ್ಲ, ತಲೆ ಕಪ್ಪಿದ್ದವರೇ. ಹಾಗಾದ್ರೆ ಈ ಹುಡುಗರು ಮಾತಾಡ ಕೂಡಲೇ ಈ ಮುದುಕರಿಗೆ ಆಗ್ತದೆ ಈಗ ಅಂತ ಕೇಳ್ತಾರೆ. ಅದಕ್ಕೆ ನನಗೆ ಹುಡುಗರ ಸಭೆಗೆ ಬರುವುದಿಲ್ಲ, ಎಲ್ಲಿ ಮುದುಕರಿದ್ದಾರೆ ಅಂತ ಹುಡುಕಿಕೊಂಡು ಹೋಗುವುದು. ನಮ್ಮ ಹುಡುಗನಿಗೂ ತಲೆಯಲ್ಲಿ 4 ಕೂದಲು ಬೆಳ್ಳಗಾಗಿದೆ. ಹೌದು, ಮಕ್ಕಳು ಮೊಮ್ಮಕ್ಕಳು ಆಯ್ತಲ್ಲ. ಆದರೆ ಒಂದು ಏನು, ಆಜ್ಞಾಶಕ್ತಿ, ನಾಯಕತ್ವದ ಗುಣ. ಹಸ್ತಿನಾವತಿಯಲ್ಲಿ ನನ್ನ ನಂತರ ನನ್ನನ್ನು ಬಿಟ್ಟರೆ ಅವರಿಗೆ ಅದು ನೀವು ಒಪ್ತೀರಿ ಅಂತಾದರೆ, ಎಲ್ಲಿಯಾದರೂ ಅವ ಒಬ್ಬನೇ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? 4 ಮಂದಿ ಅವನನ್ನು ಸುತ್ತಿಕೊಂಡಿರ್ತಾರೆ. ನನಗದು ಆಗುವುದೇ ಇಲ್ಲ. ನಾ ಇದ್ದಲ್ಲಿಗೆ ಅವರನ್ನು ಕರ್ಕೊಂಡು ನೀವು ಬರುವುದೂ ಇಲ್ಲ. ಅವನಿಗೆ ಗೊತ್ತುಂಟು ಅಜ್ಜನ ಮನೋಧರ್ಮ ಏನು ಅಂತ. ಅವ ಒಬ್ಬನೇ ಸಿಕ್ಕಿದರೆ, ನಾನು ಒಬ್ಬನೇ ಇರುವಾಗ ಏನು ಕೃಷ್ಣ ಹೇಳಿದ, ಮರಣಮಂ ಬಯಸರ್ಪ ನೀ ಕಳಂ, ಅವನನ್ನು ಕಳ ಅಂತ ಅಂಗೀಕರಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ನಾನು ಮತ್ತೊಬ್ಬ ಶುಕ್ರಾಚಾರ್ಯ ಆಗುವುದಲ್ವ ಕಳನಾದ್ರೆ ಅವ. ಅದಕ್ಕಾಗಿ ಅವನ ನಿರೀಕ್ಷೆಯಲ್ಲಿದ್ದೇನೆ. ಯಾವ ಹೊತ್ತು ಆದೀತು, ಒಂದು ವೇಳೆ ಆ ಮೊಮ್ಮಗ ನನ್ನ ತೊಡೆಯ ಹತ್ರ ಬಂದ ಅಂತಾದರೆ ನನ್ನ ತುಟಿಯ ಅವನ ಕಿವಿಯ ಹತ್ರ ಹೋಗಬೇಕು. ಅಜ್ಜ ಅಜ್ಜ, ಓಹ್, ನನ್ನ ಮೊಮ್ಮಗ ಸುಯೋಧನ. ನಾನು ದುರ್ಯೋಧನ ಬಂದಿದ್ದೇನೆ. ನಾ ಸುಯೋಧನ ಅಂತ ಹೇಳೋದು ಮಗ ಒಂದೇ, ಅದು ಹೇಗೆ ಕರೆದ್ರೂ ಚಂದವೇ. ಕೆಲವೊಮ್ಮೆ ಏನಾಗ್ತದೆ, ನಮಗೆ ಒಂದೇ, ಹಾಂ, ಹೊರಗಿನವರು ಅಕ್ಷರಕ್ಕೆ ಶಬ್ದಕ್ಕೆ ಅರ್ಥ ಮಾಡಲಿಕ್ಕೆ ತೊಡಗಿದ್ದಾರೆ. ಶಬ್ದಕ್ಕೆ ಅರ್ಥ ಮಾಡಿದರೆ ಅರ್ಥ ಇಲ್ಲ. ಹಾಂ, ಈ ಕೆಲವರ ಹೆಸರು ಬೇರೆ ಬೇರೆ ರೀತಿ ಇರ್ತದೆ, ಅವರೆಲ್ಲ ಅದು ಉಂಟ. ಸುಯೋಧನ ಆಗಲಿ ದುರ್ಯೋಧನ ಆಗಲಿ ನನ್ನ ಆಶಯ, ಎರಡೂ ನನ್ನ ಆಶಯ ಅಷ್ಟೇ. ನೀವು ಬಯಸುವುದು ತಪ್ಪಲ್ಲ. ಮಗು, ದಾಕ್ಷಿಣ್ಯ ಯಾಕೆ? ಹತ್ರ ಬಾ. ಬಂದಿದ್ದೇನೆ, ಇನ್ನೂ ಹತ್ರ ಬಾ. ಇನ್ನೂ ಬಂದಿದ್ದೇನೆ. ನನ್ನ ಹತ್ರ ಕುಳಿತುಕೊಳ್ಳುವ. ಯಾರು ಗುರುಕುಲ ತಿಲಕ ಬಾ, ಹೌದು ಬಾ ಬಾರಿ ನಿಶಿಥ ಕಾಲದಿ ನೀನು ಈ ನಿಶಿಥ ಕಾಲದಿ ತೆರಳಿ ಬಂದಿಯುವುದೇತ ಕೋರನೆ ಪೇಳು ಪೇಳೈ ಮಾಜದೆ ಬಾ
ಅಜ್ಜ, ಅಭಿಮಾನ ಪಡ್ತೇನೆ, ಹೆಮ್ಮೆ ಪಡ್ತೇನೆ ಮಗು. ಸಂತೋಷ. ನನಗೆ ಮುದಿತನ ಏರುವಾಗ ಆ, ಆ ಸ್ಥಾನವನ್ನು ತುಂಬಿಸುವ ಒಬ್ಬ ಯುವಕ ನನ್ನ ಮೊಮ್ಮಗ ತಯಾರಾದನಲ್ಲ. ಯಾರಜ್ಜ ಅದು? ನೀನು. ಆ, ಅತೀವ ಸಂತೋಷ ಆಯ್ತು. ಸಂಘಟನಾ ಚಾತುರ್ಯ, ಆಜ್ಞಾಶಕ್ತಿ, ಹಾ. ಕರ್ತವ್ಯ ನಿರ್ವಹಣೆ, ರಾಜಕೀಯ ಪ್ರಜ್ಞೆ. ಆ, ಅಹಂಕಾರದಿಂದ ಹೇಳುವುದಲ್ಲ, ಅಭಿಮಾನದಿಂದ ಹೇಳ್ತೇನೆ. ಹೌದು. ನನ್ನನ್ನು ಬಿಟ್ಟರೆ ನೀನು. ಅತಿಶಯವೂ ಅಲ್ಲ, ಅಭಿಮಾನದಿಂದ ನೀವು ಹೇಳುವಂಥದ್ದು. ಸರಿ, ಹೇಳಿ ಅಜ್ಜ. ಯಾವಾಗ ನೀನು ಅಧಿಕಾರ ಸೂತ್ರವನ್ನು ಹಿಡ್ಕೊಂಡಿ ಆ, ಅಲ್ಲಿಗೆ ನಾ ಬಿಡ್ಲಿಲ್ವಾ? ಹೌದು. ನಾನು ಕಂಡಿತ್ತು ನೀ ಹಿಡ್ಕೊಂಡ ಮೇಲೆ ನಾವೆಲ್ಲ ಹಿಡಿಬಾರ್ದು ಅಂತ. ಸಮರ್ಥರಿಲ್ಲದೆ ಇದ್ದಾಗ ಹೌದು. ಅತೀ ಹೆಚ್ಚು ಕಾಲ, ದೀರ್ಘಕಾಲ ಅಧಿಕಾರ ಸೂತ್ರ ಹಿಡಿದವರು ನೀವು. ಈಗ ನಾವೆಲ್ಲ ಸಮರ್ಥರಿದ್ದೇವೆ ಅನ್ನುವಾಗ ಬಿಡುವುದು ಸಹಜವೇ. ಸಮರ್ಥರು ಇಲ್ಲದಿದ್ದಾಗ ಹೇಳುವಾಗ ನನಗೆ ಸ್ವಲ್ಪ ನೋವಾಗುವುದು. ಸಿಂಹಾಸನ. ಯಾರು ಇಲ್ಲದೇ ಇದ್ದದ್ದಕ್ಕೆ ನನ್ನ ಯಜಮಾನಿಕೆ ಅಲ್ಲ. ಆ, ಹಾಗಲ್ಲ. ನಾನು ಇರುವಾಗ ಬೇರೆಯವರ ಯಜಮಾನಿಕೆ ಇಲ್ಲ, ಇದ್ರೆ ನಿನ್ನದ್ದು. ಹೌದು. ಕುಮಾರ, ಒಪ್ಪಿದ್ದೀರಲ್ಲ, ಸಂತೋಷ. ಸಿಂಹಾಸನವನ್ನು ಏರಲಿಲ್ಲ, ಆ, ಅಭಿಷೇಕ ಆಗಲಿಲ್ಲ. ಚಕ್ರವರ್ತಿ ಅಭಿಷೇಕ ಆಗಲಿಲ್ಲ. ಇಲ್ಲ. ಆದರೂ ರಾಜ್ಯ ಸೂತ್ರ ನನ್ನ ಕೈಯಲ್ಲಿ. ಹಸ್ತಿನಾವತಿಗೆ ಆ, ಸಾಮಂತರು ಬಂದು ನಿನ್ನ ಹತ್ರ ಕಾಣಿಕೆ ಇಟ್ಟು ಹೋಗುವಾಗ ನನ್ನ ಹತ್ರ ಮಾತಾಡದೆ ಹೋಗುದಿಲ್ಲ, ಅಷ್ಟಿಟ್ಟುಕೊಂಡಿದ್ದೇನೆ. ಈಗ ಹೌದು. ಹೇಗಿದ್ದೀರಿ ಅಜ್ಜಯ್ಯ? ಹೀಗೆ ಮಾಡೋದು, ನಾನು ಹೀಗೆ ಮಾಡೋದು, ಅಲ್ಲಿಗೆ ಹೋಗಿ ಬಂದಿದ್ದೀರಲ್ವ ಅಂತ. ಹಾ, ಅಲ್ಲ, ನನ್ನಲ್ಲೇ ಸುಧಾರಿಸಿ ಹೋಗ್ತೀರೋ ಅಂತ. ಆ, ಯಾಕೆ? ಆ. ನಾನು ಆ ಸಿಂಹಾಸನವನ್ನು ಗೌರವಿಸ್ತೇನೆ. ಆ, ನನ್ನ ಶ್ರದ್ಧೆ ಅದು. ಹೌದು. ನೀನು ಸಿಂಹಾಸನದಲ್ಲಿ ಕೂತಾಗ ನಾನು ಹೀಗೆ ಮಾತಾಡ್ತೇನಾ? ಇಲ್ಲ. ನೀನು ಏನು ಮಾತಾಡಿದ್ರು ನಾ ಮಾತಾಡ್ತೇನಾ? ಇಲ್ಲ. ನಾನೇ ಸಿಂಹಾಸನವನ್ನು ಅಗೌರವಿಸಿದ್ರೆ ಬಾಕಿದ್ದವರು ಗೌರವಿಸ್ಯಾರ? ಹ್ಮ್. ಅದಕ್ಕೆ ಅಲ್ಲಿ ಯಾರೇ ಕೂತುಕೊಳ್ಳಿ, ಇದು ಆ ಸ್ಥಾನಕ್ಕೆ ಕೊಡುವ ಗೌರವ. ಹೌದು. ಇಲ್ಲದಿದ್ದರೆ ನಾನು ಭಾಗವತೋತ್ತಮನಾಗುತ್ತೇನೋ? ಹ್ಮ್. ಇಲ್ಲಲ್ಲ. ನಿನ್ನನ್ನು ನೋಡುವಾಗ ನನ್ನ ಅಭಿಮಾನ ಜಾಗೃತವಾಯಿತು. ಯಾರು ನೀನು? ಚಂದ್ರವಂಶದ ಇತಿಹಾಸವನ್ನೊಮ್ಮೆ ಅವಲೋಕನ ಮಾಡೋಣ. ಆ, ಪುರೂರವ, ಹೌದು. ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪತ್ಯ ಅಗ್ನಿ ತ್ರಯಗಳನ್ನು ಭೂಲೋಕಕ್ಕೆ ತಂದವ. ಮತಿನಾರ, ಹ್ಮ್. ರಾಜಸೂಯ, ಅಶ್ವಮೇಧ ಆದಿ ಯಾಗ ಪರಂಪರೆಯನ್ನು ಮಾಡಿದವ. ಹೌದು. ಚಂದ್ರವಂಶದಲ್ಲಿ ಭರತನಿಂದ ಭಾರತ, ಭಾರತ, ಯಯಾತಿ, ಪುರುವಿನಿಂದ ಪುರುವಂಶ, ಕುರುವಿನಿಂದ ಕುರುವಂಶ. ಆ, ವಾಂಶಿಕವಾದಂತಹ ಹಿನ್ನೆಲೆ ಎಷ್ಟು ನಮಗೆ. ಹೌದು. ನನ್ನ ತೀರ್ಥರೂಪರಾದಂತಹ ಶಂತನು ಭೂಪತಿಗಳು. ಮತ್ತೆ ನೀವು ಅತ್ಯುನ್ನತಿಯ ಭೀಷ್ಮಾಚಾರ್ಯರು ವ್ಯಕ್ತಿತ್ವ. ಇವರೆಲ್ಲ ಈ ವಂಶದಲ್ಲಿ- ಹೇಳುವಾಗ ನನಗೆ ಸ್ವಲ್ಪ ಯೌವನ ಬರುವುದು. ಅಲ್ಲ, ಇದ್ದ ವಿಚಾರ ನಾವು ಹೇಳಬೇಕಲ್ಲ. ಯಾರೆಲ್ಲ ನಮ್ಮಲ್ಲಿ ಮಹಾಮಹಿಮರು ಅಂತ ಹೇಳಿದರೆ ಇದೆಲ್ಲ ಹಳೆ ಕಥೆ ಆಯಿತು. ಈಗ ಜೀವಂತವಾಗಿದ್ದು ಆಮೇಲೆ ಇಲ್ಲಿ ಇನ್ನೂ ಕೂಡ ಸಶಕ್ತರಾಗಿರುವವರು ಯಾರು? ನಮ್ಮ ಅಜ್ಜ ಭೀಷ್ಮಾಚಾರ್ಯರು. ಅವರು ಕೂಡ ಶ್ರೇಷ್ಠರು, ಅದೇ ಸಾಲಿಗೆ ಸೇರಿದವರು. ಹಾಗಾದ್ರೆ ನನ್ನನ್ನು ಸತ್ತವರ ಸಾಲಿಗೆ ಸೇರಿಸಿದ್ದೀನಿ ನೀನು. ಹಾಗೆಲ್ಲ ಕೀರ್ತಿ ಆ ಪ್ರಪಂಚದಲ್ಲಿ ಕೀರ್ತಿಯಲ್ಲಿ ಇವತ್ತು ಕೂಡ ಕೀರ್ತಿ ಧ್ವಜ ಹಾರಾಡ್ತಾ ಕೀರ್ತಿ ಉಂಟು. ಧ್ವಜವನ್ನು ಹಾರಾಟ ಮಾಡಿ ಕೀರ್ತಿ ಪ್ರಪಂಚದಲ್ಲಿ ಸಾಯದೆ ಉಳಿದವರ ಸಾಲಿಗೆ ಜೀವಂತವಾಗಿರುವ ನೀವು ಕೂಡ ಇದ್ದೀರಿ. ಸಾಯದೆ ಉಳಿದು ಇನ್ನೂ ಜೀವಂತವಾಗಿ ವಾಗಿದ್ದು ಆ ಸಾಲಿಗೆ ಸೇರತಕ್ಕವರು, ಸತ್ತು ಸೇರುವವರಲ್ಲ. ಗೊತ್ತಾಯ್ತು, ಗೊತ್ತಾಯ್ತು, ಬದುಕಿ ಜೀವಂತ ದಂತಕತೆ ಗೊತ್ತಾಯ್ತು. ಆ ಫಲಕದಲ್ಲಿ ಒಂದು ಜೀವಂತ ದಂತಕತೆಯಾಗಿ ಉಳಿದವರು ನೀವು. ಆ ಫಲಕದಲ್ಲಿ ಒಂದು ಹೆಸರು ಬರೀಲಿಕ್ಕೆ ಸ್ಥಳ ಉಂಟು. ಹೌದು. ಮಗು, ಆ, ಸಾಮಂತರು ಅಭಿಮಾನದಿಂದ ಅಭಿಷೇಕ ಮಾಡಿ ಹೋಗುವಾಗ ಅಹಿಂಸಾ ಪರಮೋಧರ್ಮ ಅಂತ ಘೋಷಿಸಿದಂತೆ ನನ್ನ ಪಿತೃಮಹಾಶಯರು ಹೌದು. ಶಂತನ ಭೂಪತಿಗಳ ಹಿಂಸೆ ಇಲ್ಲ ಇನ್ನು. ಹೌದು. ಅದನ್ನು ನಿನ್ನಲ್ಲಿ ಆಶಿಸುತ್ತೇನೆ ಮಗು. ಆ, ಇನ್ನು ಹಿಂಸೆ ಇಲ್ಲ. ಆ, ಯಾಕಂದ್ರೆ ನನ್ನ ಪಿತೃಮಹಾಶಯನ ಆಶಯ ಅದು. ಯಾಕೆ? ಹಿಂಸೆ ಇಲ್ಲ. ಆ, ಹಿಂಸೆ ಮಾಡಬೇಡಿ. ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ ಉದ್ವಜ. ಯಾವ ಪ್ರಾಣಿ ವರ್ಗದಲ್ಲಿಯೂ ಹಿಂಸೆ ಮಾಡಕೂಡದು. ಆ. ಹಾಗೆ ನೀನು ಹಾಗೆಂತ ಅದು ನಮಗೆ ಕ್ಷತ್ರಿಯರಿಗೆ ಸಲ್ತದಜ್ಜ. ಶಂತನು ಭೂಪತಿಗಳ ಕಾಲದಲ್ಲಿ ನಡೀತಲ್ಲ. ಏನು ನಡೆಯಿತೋ ಅಂತೂ ಕ್ಷತ್ರಿಯೋತ್ತಮನಿಗೆ ಆ,
ನಡೆಸುವಂಥ ಯುದ್ಧೋದ್ಯಮ ಅನ್ನುವುದು ಮುಖ್ಯ. ಹೌದು. ಅದರಲ್ಲಿ ನೀವು ಹೇಳಿದಂಥ ಹಿಂಸಾಚಾರ ಮಾಡಬಾರ್ದು ಏನು ನನಗೆ ಅರ್ಥ ಆಗುದಿಲ್ಲ. ಯುದ್ಧೋದ್ಯಮವೇ ಮುಖ್ಯ ಅಲ್ಲ, ಅನಿವಾರ್ಯವಾದ್ರೆ ಯುದ್ಧಕ್ಕೂ ಸಿದ್ಧನಾಗಿರ್ಬೇಕು, ಅನಿವಾರ್ಯ ರಕ್ಷಣೆಗೂ ಸಿದ್ಧನಾಗಿರ್ಬೇಕು. ಅವನೇ ಕ್ಷತ್ರಿಯ. ದೇವರ ಕೈಯಲ್ಲಿ ಹಿಂಸಾಚಾರಕ್ಕೆ ದೇವರ ಸಾಧ್ಯ ಇಲ್ಲ. ದೇವರ ಕೈಯಲ್ಲೇ ಆಯುಧ ಉಂಟು. ಅದೇ ಭುಜದಿಂದ ಹುಟ್ಟಿದವರು ಕ್ಷತ್ರಿಯರು. ಹಾಗಾಗಿ ನಾವು ಆಯುಧ ಪಾಣಿಗಳಾಗೋದು ತಪ್ಪಲ್ಲ. ಆದರೆ ಆ ಆಯುಧ ಇರುವಂತಹದ್ದು ಪ್ರಜ್ಞೆಯನ್ನು ಜಾಗೃತಿಗೊಳಿಸುವುದಕ್ಕೆ ಹೊರತು ಹೊಡೆಯುವುದಕ್ಕಲ್ಲ. ಅಲ್ಲ. ಅಹಿಂಸೆಯ ಪಾಠ ಮಾಡುವ ಅಧ್ಯಾಪಕರ ಕೈಯಲ್ಲಿ ಬೆತ್ತ ಉಂಟು. ಅವಾಗ ಕೇಳಿದ್ದೇನೆ, ಅಹಿಂಸೆಯ ಪಾಠ ಮಾಡುವಾಗ ಬೆತ್ತ ಯಾಕೆ ಅಂತ. ಪ್ರಜ್ಞೆ. ಹೌದು. ದೇವರ ಭಯವೇ ಜ್ಞಾನದಾರಂಭ. ದೇವಸ್ಥಾನದ ಒಳಗೋಗುವಾಗ ಕೀರ್ತಿ ಮುಖ ಉಂಟು, ಹೊರಗೆ ಒಳಗೆ ಯಾರಾದ್ರೂ ಹೋದಾರ ವೀರಭದ್ರನ ಮೂರ್ತಿ ಅಂತ ಗ್ರಹಿಸಲಿಕ್ಕಿಲ್ವ? ದೇವರ ಭಯವೇ ಜ್ಞಾನದಾರಂಭ. ಬಾಗಿಲೊಳು ಕೈ ಮುಗಿದು ಒಳಗೆ ಯಾತ್ರೆ. ಕುಮಾರ, ಆ ಅಹಿಂಸಾ ಪರಮೋ ಧರ್ಮ ಎನ್ನುವುದನ್ನು ನೀನು ಅನುಷ್ಠಾನ ಮಾಡುತ್ತಿ ಅಂತ ನನಗೆ ವಿಶ್ವಾಸ. ಈ ದಿಕ್ಕಿನಲ್ಲಿ ಗುರುಕುಲಾನ್ವಯ ತಿಲಕ ಯಥಾಸಾಧ್ಯವಾಗಿ ಮಾಡ್ತೇನೆ, ಅದನ್ನೇ ಮಾಡ್ತೇನೆ ಅಂತ ಹೇಳುವುದಿಲ್ಲ. ಅಷ್ಟು ನೀ ಹೇಳಿದ್ರೆ ನನಗೆ ಧೈರ್ಯ. ಕೆಲವರು ಯಥಾಸಾಧ್ಯವು 12 ಗಾಯತ್ರಿ ಮಾಡದೇ ಇದ್ದವನಿಗೆ ಹೌದಾ, ಕೆಲವರು ಪ್ರಯೋಜನ ಯಥಾನುಶಕ್ತಿ ದೇವರಿಗೆ ಅದಲ್ಲ, ಯಥಾಸಾಧ್ಯವಾಗಿ ನಮ್ಮಿಂದ ಎಷ್ಟು ಹೌದೌದು ಅಷ್ಟು. ಅದರಲ್ಲಿ ಮತ್ತೆ ಇಲ್ಲಿ ಹಿಂಸೆ ಬಂತು, ಅದು ಬಂತು ಅಂದ್ರೆ ಅದು ಲೆಕ್ಕಕ್ಕಿಲ್ಲ. ಬೇಡ ಬೇಡ, ಯಥಾಸಾಧ್ಯವಾಗಿ ಎಲ್ಲಿ ಎಷ್ಟು ಬೇಕೋ ಸ್ನಾನ ಮಾಡಿ ಬಂದು ದೇವರ ಕೋಣೆಗೆ ಬರುವಲ್ಲಿವರೆಗೆ 12 ಗಾಯತ್ರಿ ಹೇಳಿದ್ರೆ ಸಾಕು. ಮತ್ತೆ ಉದ್ಧರಣೆ ಪಂಚಪಾತ್ರ ಹಿಡ್ಕೊಂಡು ಮಾಡಬೇಕು ಅಂತಲೂ ಇಲ್ಲ. ಹೌದೌದು, ಅಷ್ಟು ಹೇಳಿದನಲ್ಲ. ಹೌದು, ಗಾಯತ್ರಿ ಮಾಡಬೇಕು ಅಂತ ಒಂದು ಉಂಟಲ್ಲ, ಆವಾಗ ಯಜ್ಞೋಪವಹಿತ ಆದ ಅಪ್ಪನಿಗೊಂದು ಅಲ್ವಾ ಮಗು. ಕುರುಕುಲಾನ್ವಯ ತಿಲಕ ನಾವೆಲ್ಲ ಆಶಿಸಿದ್ದು ನಿನ್ನಲ್ಲಿ. ನಾನು ಕುರುಕುಲಾನ್ವಯ ತಿಲಕ ನೀವೇ ಹೇಳಿದರೆ ಮುಗಿಯಿತು. ಹೌದು ಮಗು. ಮತ್ತೆ ಪ್ರಾಪಂಚಿಕರು ಹೇಳಿದ್ರು ನಾನು ಅದಕ್ಕೆ ಬೆಲೆ ಇಲ್ಲ. ಸಾರ್ವಜನಿಕರ ಮೌಲ್ಯ ಇರುವಂತಹದ್ದು ಗಂಟಾ ಘೋಷವಾಗಿ ಸುಯೋಧನ ನೀನು ಕುರುಕುಲಾನ್ವಯ ತಿಲಕ, ಇಷ್ಟು ನೀವು ಒಪ್ಪಿಕೊಂಡ್ರೆ ಸಾಕು. ನನಗೀಗ ಸಾರ್ವಜನಿಕವಾಗಿ ಹೇಳಬೇಕು ಅಂತ ಉಂಟು. ಹೇಳ್ಬೇಕು. ಈಗ ಮನೆಯೊಳಗೆ ಹೇಳಿದ್ದು ನಾನು ಮುಂದೆ ಹೇಳಬಹುದಾ ಅಂತ. ಇದು ನನಗೆ ಆತ್ಮಸಂತೋಷ ಆಯಿತು. ಹೊರತು ಇಡೀ ಜಗತ್ತಿನಲ್ಲಿ ಕುರುಕುಲಾನ್ವಯ ತಿಲಕ, ಕೆಲವು ಕುಲದಲ್ಲಿ ಹುಟ್ಟಿದವರು ತಿಲಕಪ್ರಾಯರಾಗಿ ಹೌದಪ್ಪ, ನಮ್ಮಲ್ಲಿ ಹಾಗೆ ಹೋಗಿದ್ದಾರೆ ಬಹಳ ಮಂದಿ ಇದ್ದಾರೆ. ಹಾಗೆ ನೀವು ಸಾರ್ವಜನಿಕವಾಗಿ ಘಂಟಾಘೋಷವಾಗಿ ಸಾರಿದರೆ ಧನ್ಯ. ಎಲ್ಲವೂ ಕುರುಕುಲಾನ್ವಯ ತಿಲಕನಾಗಿ ಹಗಲೇ ವ್ಯವಹಾರ ಮಾಡಬೇಕಾದ ನೀನು ಪಾರದರ್ಶಕವಾಗಿ ರಾತ್ರಿ ವ್ಯವಹಾರಕ್ಕೆ ತೊಡಗಿದೆಯೋ? ಈಗ ಸಮಯ ಹಾಗೆ ಆಗಿದೆ ಅಜ್ಜ. ಹಗಲು ರಾತ್ರಿ ಈ ರಾಜಕಾರಣಿಗಳಿಗೆ ನಿದ್ರೇ ಇಲ್ಲ. ದಿನದಲ್ಲಿ ಕೆಲವು ಗಂಟೆಗಳ ಕಾಲ ನಿದ್ರೆ ಮಾಡಲಿಕ್ಕೂ ಕೂಡ ಈ ದೇಶದ ನೇತಾರನಾದವನಿಗೆ ಸಾಧ್ಯ ಇಲ್ಲ. ಇರುವುದು ಸ್ವಲ್ಪವೇ ಸಮಯ, ಅದು ಕೂಡ ನಿದ್ದೆ ಮಾಡ್ತಾನೆ ಇಲ್ಲ. ಹಾಗೆ ಅದರಲ್ಲೂ ಇದ್ದಂಥ ಮಹಾ ಒಂದು ಗಂಡಾಂತರಗಳು ಪ್ರಾಪ್ತಿ ಆದರೆ ಅಥವಾ ಸನ್ನಿವೇಶಗಳು ಸೃಷ್ಟಿ ಆದರೆ ನಿದ್ದೆ ಎಲ್ಲಿಂದ ಅಜ್ಜ? ಅರೆ ಒಂದುಂಟು ಮಗ, ಈಗ ನನಗೆ ಹಾಗೆ ನಿಮಗೂ ನಿದ್ದೆ ಇಲ್ಲ. ಇಲ್ಲದ್ರೆ ನಾನು ಬರುವಾಗ ಎಚ್ಚರವಾಗಿ ನನಗೆ ವಾಸುದೇವ ಕೃಷ್ಣ ಅಂತ ನಿಮ್ಮ ನಾಮಸ್ಮರಣೆ. ನಾನು ಒಂದೆರಡು ವಾಕ್ಯ ಮಾತಾಡ್ತೇನೆ ಮಗ, ಹೇಳಿ. ನನಗೆ ನಿದ್ದೆ ಇಲ್ಲದೆ ಇದ್ದದ್ದು ಯಾಕೆಂದ್ರೆ ನಿದ್ದೆ ಬರುವುದಿಲ್ಲ. 800 ಆಗಿ ಪ್ರಾಯ. ನಿನಗೀಗ ಒಳ್ಳೆ ನಿದ್ದೆ ಬೀಳಬೇಕಾದ ಪ್ರಾಯ. ನನಗೆ ಇನ್ನೊಂದು ಯಾಕೆ ನಿದ್ದೆ ಬರುವುದಿಲ್ಲ ಅಂತ ಗೊತ್ತುಂಟ? ನಿನ್ನನ್ನು ಎಣಿಸಿ ಎಣಿಸಿ ನಿದ್ರೆ ಬರುವುದಿಲ್ಲ. ಆಗ ನೀನಿದ್ದ ಕಾರಣವೇ ನನಗೆ ನಿದ್ದೆ ಬರುವುದಿಲ್ಲ. 8 ಶತಮಾನಗಳ ಸುದೀರ್ಘವಂತ ಜೀವನದಿಂದ ಏನನ್ನು ಎಷ್ಟನ್ನು ಅನುಭವಿಸಿದ್ದೀರಿ, ಏನು ಅನುಭವ ಪಡೆದಿದ್ದೀರಿ, ಇದೆಲ್ಲವೇ ಎಣಿಸಿ ನಿದ್ದೆ ಬರದ್ದೋ ಅಥವಾ ನನ್ನನ್ನು ಎಣಿಸಿ? ನಿನ್ನನ್ನು ಎಣಿಸಿ. ನನ್ನನ್ನು ಎಣಿಸಿ. ಯಾಕೆ ಎಣಿಸಿದೆ? ಒಂದು ಮಾತು ಹೇಳಿದಿ, ರಾಜಕೀಯ ಉಂಟು ಅಜ್ಜ, ನಿದ್ದೆ ಬರುವುದಿಲ್ಲ. ಒಂದು ಯುಗದಲ್ಲಿ ಬರೇ ಸಂಕೇತವನ್ನು ಸಿಂಹಾಸನದಲ್ಲಿಟ್ಟು 14 ವರ್ಷ ಆಡಳಿತ ಆಗಲಿಲ್ವ ಈ ದೇಶದಲ್ಲಿ? ಕಾಡಿನಲ್ಲಿದ್ದವನಿಗೂ ನಿದ್ದೆ ಬರಲಿಲ್ವಾ? ಈಗ ಸಂಕೇತ ಇರುವುದಲ್ಲ, ಒಂದು ಅನಭಿಷಿಕ್ತ ಸಮ್ರಾಟ ಸಿಂಹಾಸನದಲ್ಲಿರುವುದು. ಆವಾಗ ನಮ್ಮಂಥವರು ನಿದ್ದೆ ಕೆಡುವ ಸ್ಥಿತಿ ಬರಬಾರದು ಮಗ. ಮದೆಯಲ್ಲಿ ಮುದುಕರು ನಿದ್ದೆ ಕೆಡುವ ಸ್ಥಿತಿ ಬಂದಿದೆ ಅಂತಂದ್ರೆ ಹುಡುಗರು ತಯಾರಾದ್ದು ಸಾಲದು ಅಂತ ಅರ್ಥ ಅಲ್ವ? ಯಾಕೆ ಹೇಳಿದೆ? ಒಂದು ವೇಳೆ ಯುದ್ಧ, ಶ್ರೀರಾಮಚಂದ್ರ ಯುದ್ಧ ಮಾಡುವಾಗ ನಮ್ಮ ನೆಲದಲ್ಲಿ ಮಾಡಿದನೋ ಅಥವಾ ದ್ವೀಪದಲ್ಲಿ ಮಾಡಿದನೋ? ದ್ವೀಪದಲ್ಲಿ ಮಾಡಿದ.
ನಾವು ಯುದ್ಧ ಮಾಡುವುದಿದ್ರೂ ನಮ್ಮ ಗಡಿ ಪ್ರದೇಶದಿಂದ ಆಚೆ ಮಾಡಬೇಕು, ಈಚೆ ಮಾಡಬಾರ್ದು. ಮಾಡಿತೋ ನಷ್ಟ ನಮಗೆ. ಅದಕ್ಕೆ ಬುದ್ಧಿವಂತನಾದಂಥ ಒಬ್ಬ ರಾಜಕಾರಣಿ ಅಂತಾದರೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅತಿಕ್ರಮಣ ಮಾಡಬೇಕು, ಮರುದಿವಸ ಹೇಳಿಕೆ ಕೊಡಬೇಕು, ನಾ ಇಲ್ಲಿಂದಲೇ ಮಾಡಿದ್ದು ಅಂತ. ನನ್ನ ಮೊಮ್ಮಗನಲ್ಲಿ ಅದನ್ನು ಕಾಣುವುದು ನಾನು. ಮನೆಯೊಳಗೆ ಯುದ್ಧ ಮಾಡಬೇಡಿ, ಮನೆಯ ಮಕ್ಕಳೊಳಗೆ ಯುದ್ಧ ಮಾಡಬೇಡಿ, ಮನೆಯನ್ನು ತೆಗೆಯುವ ಯಾರಾದರೂ ಹೊರಗಿನವರು ಬಂದರೆ ಯುದ್ಧ ಮಾಡಿ, ಅದಕ್ಕೆ ಪರವಾನಿಗೆ ಬೇಡ. ಯಾಕೆ ಹೇಳಿದೆ? ನಿಶಿತ ಕಾಲದೊಳು ಬಂದೆ ಓರ್ವನೆ. ಯಾಕೆ ಅಂತ ಕೇಳ. ಎಷ್ಟು ಹೊತ್ತಿಗೂ ಎಲ್ಲಿಗೂ ಹೋಗೋದಿದ್ರು ನಿನಗೆ ಜನ ಬೇಕು ಅಂತಲ್ಲ, ನೀವೊಬ್ಬನೇ ಹೋಗಬಹುದು. ಆದರೂ ನನಗೆ ಬೇಕಾದ ಕಿರು ಸೈನ್ಯ, ನೀವೊಬ್ಬನೇ ಹೋಗಬಾರದು. ಸಪ್ತಾಂಗಗಳು ಇದೆಲ್ಲ ರಾಜನಿಗಿದ್ದದ್ದು ಅಲ್ಲ. ರಾಜ ಅಭಿಷೇಕ ಆಗದಿದ್ರೂ ಕೂಡ ನನ್ನನ್ನು ರಾಜ ಅಭಿಷೇಕ ಬಿಡು ಮಗ, ರಾಜನ ಪ್ರತಿನಿಧಿ. ನನ್ನ ಅಪ್ಪನಿಗೂ ಆಗಲಿಲ್ಲ ಅಭಿಷೇಕ. ಅಭಿಷೇಕದ ವಿಚಾರ ಬಿಡಿ, ಅಧಿಕಾರದ ವಿಚಾರ ಹೇಳಿ. ಸಾಮಂತರು ಒಪ್ಪಿದ್ದಾರೆ, ಅದಕ್ಕಿಂತ ಹೆಚ್ಚು ಈ ಅಭಿಷೇಕ ಮಾಡುವ ನೇತೃತ್ವ ವಹಿಸಿಕೊಳ್ಬೇಕಾದ ನಾನು ಒಪ್ಪಲಿಲ್ವೋ? ಹೌದು. ಇದಕ್ಕಿಂತ ದೊಡ್ಡ ಅಭಿಷೇಕ ಉಂಟು? ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ. ನಾನು ಒಪ್ಪದೇ ಇದ್ರೆ ಬೇರೆ ಅಭಿಷೇಕ ಮಾಡಿದ್ರು ನಡೆದೀತ? ಇಲ್ಲಿ ಆಗ್ಲಿಕ್ಕಿಲ್ಲ. ಆ ಕಾರಣದಿಂದ ಒಬ್ಬನೇ ಬಂದಿ ನೀನು. ಹಾಗಾದ್ರೆ ನಿನ್ನನ್ನೆಲ್ಲ ಕೈ ಬಿಟ್ರ ಅಲ್ಲ? ಒಂದು ಇನ್ನೊಂದು, ಒಬ್ಬನೇ ಬಂದಿ ಇವರು ನಿನ್ನ ಒಟ್ಟಿಗಿದ್ದ 4 ಮಂದಿ ಬಿಡಬೇಕು ಅಂತ ಖಂಡಿತ ಅಲ್ಲ ನಿನಗೆ. ಗೆದ್ದೆ ನಾನು. ಅಜ್ಜ ಯಾಕೆ ಹೇಳಿದೆ? ನಿನ್ನ ಮುಖ ನೋಡಿ ಗೊತ್ತಾಯ್ತು ನನಗೆ. ಕುಂಬಿನೀಪ ಶಶಿ ಬಿಂಬದಂತಿಹ. ಮುಖದಲ್ಲಿ ಏನಾಗಿದೆ? ಹಗಲಾದರೆ ತಾವರೆ, ರಾತ್ರಿ ಆದರೆ ನೈದಿಲೆ. ನೀನು ರಾತ್ರಿ ಹೊತ್ತಾದರೂ ನಿನ್ನದು ಮುದುಡಿಕೊಳ್ಳುವ ಮುಖ ಅಲ್ಲ, ಮುಖ ಅರಳುವುದೇ ಅಲ್ವಾ? ಯಾಕೆ ಮಾಡಿದೆ? ಡಂಬಕಾವ್ಯಥೆ. ಪಕ್ಕ ಮೋಸ ಹೋದೆ ಅಂತ ಖಂಡಿತ. ಕೆಲವೊಮ್ಮೆ ನಮಗೆ ಹಾಗಾಗ್ತದೆ ಒಬ್ಬನೇ ಇರುವಾಗ. ಆಗಲಿಕ್ಕೆ ಇವರೆಲ್ಲ ಒಳ್ಳೆಯವರೇ, ಒಳ್ಳೆಯವರು ಅಂತ ಗ್ರಹಿಸಿ ನಾ ಮೋಸ ಹೋದನೋ ಇವರಿಲ್ಲದೆ ಇರುವಾಗ ಕಾಣುವುದು. ಬೇರೆಯವರು 4 ಜನ ಸಿಗುವಾಗ ಕಾಣುದು ಅವರಿಗಿಂತ ಇವರೇ ಆದೀತು ಅಂತ. ಅದೇ ಡಂಬಕಾವ್ಯತೆ. ಮೋಸ ಹೋದೆ ಅಂತ ನಮಗೆ ಕಂಡೋಗುದು. ಯಾಕೆ? ನಮ್ಮ ಜೊತೆಗಿದ್ದ ಮೋಸಗಾರರು ದೂರ ಆದ ಮೇಲೆ ಡಂಬಕಾವ್ಯತೆಯಳು ಬಾಡಿ ಹೋಯಿತೋ ಮುಖ ನಿನ್ನದ್ದು. ಹಾಗಾದ್ರೆ ಯಾವ ಡಂಬಕಾವ್ಯತೆ? ನಾ ಅರ್ಥ ಮಾಡಿಕೊಂಡದ್ದೇ ಸಿದ್ಧಾಂತ ಅಲ್ಲ ಮಗು. ನಿನ್ನ ಅನುಭವ ಬೇರೆ ಉಂಟು. ನಿನ್ನೆ ಕೃಷ್ಣನಲ್ಲಿ ಏನು ಹೇಳಿದಿ? ಧರೆಯ ಸಾಮಾಧಿ ಕೊಡೆನು ಧರೆಯ ಸಾಮಾಧಿ ಕೊಡೆನು ಸಂಕರ ವಿರಚಿಸುವುದೆಂದೆನುತ. ಯಾವುದು? ಸಂಕರ ವಿರಚಿಸುವುದೆಂದೆನುತ. ಚಿನ್ಮಯ ಗರುಹಿ ಕಳುಹಿದೆ ನೀನು ಮುಂದಣ ಪರಿಯನರಿಯದೆ ತರಳನೆ. ಕಮಲಾರ್ಕರಿಗೆ ಕಡು ನೆಂಟತನ ಕಮಲ ಜಲದೊಳಗಿರೆ. ನೀರಿನಲ್ಲಿದ್ದರೆ ತಾವರೆ ಅರಳುತ್ತದೆ. ಅದೇ ನೀರನ್ನು ಬಿಟ್ಟು ನೆಲಕ್ಕೆ ಬಂತು ಅಂತಾದರೆ ಸೂರ್ಯನ ಶಾಖಕ್ಕೆ ತಾವರೆ ಒಣಗಿ ಹೋಗ್ತದೆ. ಹಾಗಾದರೆ ಸೂರ್ಯನ ಬಿಸುಪಿಗೆ ತಾವರೆ ಅರಳುವುದಕ್ಕೆ ಕಾರಣ ಯಾವುದು? ಆಶ್ರಯ, ಜಲ. ಅರಳಿಸಿದ ಸೂರ್ಯನೇ ಮುದುಡಿಸುವುದು ಯಾವಾಗ? ಆ ನೀರನ್ನು ಬಿಟ್ಟು ನೆಲಕ್ಕೆ ಬಂದರೆ. ನೀರು ಅಂದರೆ ಆಶ್ರಯ. ನಿನ್ನ ಮುಖ ನೋಡುವಾಗ ಆಶ್ರಯ ಇಲ್ಲದೆ ಹೋಯಿತು ಅಂತ ತಿಳ್ಕೊಂಡಿಯೋ? ಅನಾಥ ಪ್ರಜ್ಞೆ ಬಂತ ಮಗರೇ, ನಾನಿದ್ದೇನೆ. ಎಲ್ಲಿ ನಾನು ಪ್ರಜ್ಞೆ ತಪ್ಪಿದ್ದಜ್ಜ? ಅಂದ್ರೆ ಆಶ್ರಯ ಇಲ್ಲ ಅಂತ ತಿಳ್ಕೊಂಡಿಯೋ? ಹಾಗೆ ತಿಳ್ಕೊಡ್ಬೇಡ, ನಾನಿದ್ದೇನೆ. ನೀನು ಅನಾಥನಲ್ಲ, ಸನಾತನಿ.
ಹ ಅಷ್ಟು ಹೇಳಿದ್ರು ಸಾಕು. ನಾನಿದ್ದೇನೆ ಮಗು, ನಾ ಇರುವಾಗ ನೀ ಯಾಕೆ ಹೆದರೋದು? ಹ ಹೆದರಬೇಕಾಗಿಲ್ಲ. ಹ ಆದರೆ ನಾನು ತರ್ಕಿಸಿದೆ. ಹ ಯಾಕಂದರೆ ಹ ನಿನ್ನ ತಾಯಿಯ ತೊಡೆಯಲ್ಲಿ ನೀನು ಬೆಳೆದದ್ದಕ್ಕಿಂತ ಹೆಚ್ಚು ನನ್ನ ತೊಡೆಯಲ್ಲಿ ನೀನು ಆಡಿದ್ದು. ನಿಮ್ಮ ತೊಡೆಯೇ ತೊಟ್ಟಿಲಾಗಿ ಬೆಳೆದವರು ನಾವು ಅಲ್ವೋ? ಈಗಲೂ ನನ್ನ ನೆರಿಗೆಯನ್ನು ಸ್ವಲ್ಪ ಎಳೆದ್ರೆ ನಿನ್ನ ಜೊಲ್ಲಿನ ಪಸ ಇರಬಹುದಿಲ್ಲ. ಓಹೋ ನಾ ಮುಖ ತೊಳೆಯುವುದಿಲ್ಲ ಮಗು, ಹ ನಿಮ್ಮ ಪ್ರೀತಿಯ ಜೊಲ್ಲು ಸಿಂಬಳ ಹೋದೀತು ಅಂತ. ಹೌದಾ? ಹ. ಈಗ ನಾನು ಮುದುಕನಾಗಲಿಕ್ಕೆ ನೀ ಮುದುಕ, ನಾನಿರುವಾಗ ನೀ ಮುದುಕ ಅಂತ ಹೇಳಿದ್ರೆ ಯಾಕಂದ್ರೆ ನನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಆಗಿದ್ದಾರೆ, ಆದರೆ ನನ್ನ ಜೊಲ್ಲಿನ ವಸ ಇರಲಿಲ್ಲ ಅಂತ ಆದಾಗ ಆ ನೆನಪು ನಿಮಗೆ ಅದರರ್ಥ ನೀವಿನ್ನು ಭಾವನೆ ಅಲ್ವೇ? ಭಾವ ಅಷ್ಟೇ. ಆ. ಭಾವವನ್ನು ಬಿಟ್ಟು ಬದುಕಿಲ್ಲಲ್ಲ ಮಗು. ಇಲ್ಲ, ಮುಖ್ಯವಾಗಿ ಬರೇ ಬುದ್ಧಿವಂತರಾದ್ರೆ ಬರೀತಾ ಹೋಗ್ತಾರೆ, ಯಾರಿಗೂ ಅರ್ಥ ಆಗದೆ ಇದ್ದದನ್ನು. ಭಾವುಕ ಬರೆದ್ರೆ ಅದು ಓದ್ಲಿಕ್ಕೆ ಹಿತ ಆಗ್ತದೆ. ಕುಮಾರ ಅಜ್ಜ, ನಿನ್ನೆ ಸಭೆಯಲ್ಲಿ ಒಂದು ನೀನು ಆಧ್ಯಾತ್ಮ ಹೇಳಿದ್ದಿ, ನಿನ್ನ ಅಜ್ಜ ಆದದ್ದಕ್ಕೆ ಸಾರ್ಥಕ ಆಯ್ತು. ಹೌದು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಎಂತ ಮಗನೇದು? ಎಂಥದರ ಅರ್ಥ ಎಂಥದ್ದು? ಇದು ಯಾವಾಗ ಓದಿದ್ದು ನೀನು ಇದನ್ನು? ಒಂದು ದಿವಸ ನೀನು ಯಾವ ಪುಸ್ತಕವೂ ಹಿಡಿಯುವುದಿಲ್ಲ. ಇದೆಲ್ಲಿ ಕಲ್ತದ್ದು ನೀನು? ಅಜ್ಜ, ನಿಮ್ಮಂಥವರ ಸಂಸ್ಕಾರ, ಕೃಪಾಚಾರ್ಯರ ಪಾಠ, ದ್ರೋಣಾಚಾರ್ಯರ ಶಾಸ್ತ್ರಾಭ್ಯಾಸ, ನನಗೆ ಒಂದು ಸಂತೋಷ, ಶಾಸ್ತ್ರ ಎರಡನ್ನೂ ನನಗೆ ಸಂತೋಷ ಅಂತ ಗೊತ್ತಿಲ್ಲ. ಇಂಥ ನಿಮ್ಮ ಸಾಮಾನ್ಯ ನನಗೆ ಸಂತೋಷ ಓದದೇ ಇದ್ರು ನಿನಗೆ ಓದಿದವನಿಗಿಂತ ಹೆಚ್ಚು ಹೇಳಲಿಕ್ಕೆ ಗೊತ್ತುಂಟು ಅಂತ. ಆಗೋ ಓದಿದ್ದೇನಜ್ಜ, ಆಚರಣೆಗೆ ತಂದಲ್ಲ ನೀನು. ಓದಿದ್ದು ಕಮ್ಮಿ ಇಲ್ಲ. ನೀವು ಓದಿದ್ದು ಕಮ್ಮಿ ಅಂತ ಹೇಳಿದ್ರೆ ನನಗೆ ಅಪಚಾರ ಆಗ್ತದೆ, ನಾ ಓದಿಸಲಿಲ್ಲ ಅಂತ. ಹೌದೇ, ಅದೇ ಓದಿದ್ದೆ. ಇಲ್ಲಿ ಕೃಪಾಚಾರ್ಯರನ್ನು ಅದಕ್ಕೆ ಕೆಲವೊಂದು ಆಚರಣೆಗೆ ತರಲಿಲ್ಲ, ಅಷ್ಟೇ ಬೇಕಾಗಿರುವಂತ. ನಾ ಪೂಜೆ ಮಾಡೋದು ನಿಲ್ಲಿಸಲಿಲ್ಲ. ಯಾಕೆ ಪೂಜೆ ಮಾಡೋದು ನಿಲ್ಲಿಸಲಿಲ್ಲ? ನೀನು ಪೂಜೆಗೆ ತೊಡಗಲಿಲ್ಲ. ನೀನು ದೇವರ ಕೋಣೆಗೆ ಹೋದ್ರೆ ಹೀಗೆ ಆಗ್ತದೆ. ನಾ ದೇವರ ಕೋಣೆಗೆ ಹೋದ್ರೆ ಇಲ್ಲಿರುವುದು ಗಂಟಮಣಿ, ಇಲ್ಲಿಗೆ ಆರತಿ ಅಂತದ್ದು, ಅದು ಪ್ರದರ್ಶನ, ಇದು ದರ್ಶನ. ಹೌದಪ್ಪ, ಪರಮ ಭಾಗವತ ಸಂಪ್ರದಾಯದಲ್ಲಿ ಬಾಳಿ ಬದುಕಿದ್ದವರು ನೀವು, ಭಾಗವತೋತ್ತಮರು ನೀವು. ಇದನ್ನು ನಾನು ಒಪ್ಪುತ್ತೇನೆ. ನಿಮ್ಮ ಹಾಗೆ ನಾವಲ್ಲ. ನಮಗೆ ರಾಜಕೀಯ ಅಥವಾ ಇಲ್ಲಿ ನನಗೆ ಈಗ ಆ ಶಬ್ದ ಕೇಳಿದ್ರೆ ಆಗುದಿಲ್ಲ ಮಗು, ರಾಜಕೀಯ ಅದರಿಂದ ಹೊರಗೆ ಅದನ್ನು ಬಿಟ್ಟರೆ ಏನು ಈ ಕ್ಷೇತ್ರದಲ್ಲಿ ಅದೇ ಇರುವುದು. ಕೆಲವರಿಗೆ ರಾಜಕೀಯ ಬಿಟ್ಟರೆ ಈ ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವ ಹೋಗ್ತದೆ. ರಾಜಕೀಯ ಬಿಡಬೇಕು. ನೀವು ಹೇಳಿದಾಗೆ ಇಲ್ಲಿ ಪೂಜೆ ಮಾಡುವುದಲ್ಲ, ಎಲ್ಲಾದ್ರೂ ಕಾಡಿನಲ್ಲಿ ಹೋಗಿ ತಪಸ್ಸು, ಅದಕ್ಕೊಂದು ಹೀಗೆ ಮಾಡುವ. ಹಾಗಿದ್ರೆ ರಾಜಕೀಯ ಅದಕ್ಕೊಂದು ಅದಲ್ಲದೆ ಇದ್ರೆ ಈ ರಾಜಕೀಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಭಾಗಿಗಳಾಗಲೇಬೇಕು ಮಗು. ಅದನ್ನೇ ಎಣಿಸಿ ಹೇಳುವುದಿದ್ರೆ ಏನು, ಒಂದು ಕೃಷ್ಣನ ಹತ್ರ ನೀನು ತಪ್ಪು ಒಪ್ಪಿಕೊಂಡಾಗ ಆಗೋದಿಲ್ವೋ? ಹೇಗೆ? ಸುಮ್ಮನೆ ಕೇಳೋದು ನಾನು ನಿನ್ನ ಹತ್ರ, ಆಕ್ಷೇಪ ಅಂತ ತಿಳ್ಕೊಳ್ಬೇಡ. ಧರ್ಮ ಯಾವುದು ಅಂತ ಗೊತ್ತುಂಟು, ನನಗೆ ಆಸಕ್ತಿ ಇಲ್ಲ. ಅಧರ್ಮ ಮಾಡ್ತೇನೆ ಅಂತ ಗೊತ್ತುಂಟು, ನನಗೆ ನಿವೃತ್ತಿ ಇಲ್ಲ. ಹಾಗಾದ್ರೆ ಗೊತ್ತಿದ್ದು ತಪ್ಪು ಮಾಡ್ತೇನೆ ಅಂತ ಹೇಳಿದಾಗ ಆಗೋದಿಲ್ವ? ಅದರಲ್ಲಿ ನಾ ಗೊತ್ತಿದ್ದು ತಪ್ಪು ಮಾಡ್ತೇನೆ ಅಂತ ಕೃಷ್ಣನ ಹತ್ರ ಹೇಳಿದ ಮೇಲೆ ನೀನು ಅಪರಾಧಿ ಅಂತ ತೀರ್ಮಾನ ಆಯ್ತಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಅಧರ್ಮ ಯಾವುದು ಅಂತ ಗೊತ್ತುಂಟು, ನನಗೆ ನಿವೃತ್ತಿ ಇಲ್ಲ ಅಂತ ಹೇಳಿದ್ರೆ ಗೊತ್ತಿದ್ದು ತಪ್ಪು ಮಾಡ್ತಾನೆ ಅಂತ. ಅಜ್ಜ, ಈ ಧರ್ಮದ ಅಧರ್ಮದ ವಿಶ್ಲೇಷಣೆ ಹೃದಯಸ್ಥವಾದಂಥ ಅಭಿಪ್ರಾಯವನ್ನು ಪ್ರಕಟಿಸಿ ನನ್ನ ಮನೋನಿರ್ಣಯ ಏನು, ದೃಢವಾದ ನಿರ್ಣಯವನ್ನು ಪ್ರಕಟಿಸಿ ಅದರಲ್ಲಿ ಅಧರ್ಮವೂ ಇರ್ಬೋದು, ಧರ್ಮವೂ ಇರ್ಬೋದು. ಸರಿ, ಅದು ಧರ್ಮವಾಗಿ ಸರಿ. ನನ್ನಂಥವರಿಗೆ ಧರ್ಮ, ಸರಿ. ನಿಮ್ಮಂಥವರಿಗೆ ಅಧರ್ಮ. ಕೃಷ್ಣನಿಗೆ ಅಧರ್ಮವಾಗಿ ಕಂಡು ಹೇಳಿದ ಮಗು ಏನು ಹಳ ಏನೆಲ್ಲ ಹೇಳಿ. ಹೌದೌದು ಮಗು, ಅಂತೂ ಕೊಡೆಗೆ ಒಂದು ಆಧ್ಯಾತ್ಮವನ್ನು ಅಸ್ಥಾನದಲ್ಲಿ ಆದರೂ ನೀ ಹೇಳಿದಿ ರಾಜ್ಯಸಭೆಯಲ್ಲಿ. ನಿನ್ನಡಿಯೊಳೆನ್ನೆಯ ತಲೆಯನ್ನೈದೆ ಸಮರ್ಪಿಸುವೆ, ಹೇಳಬೇಕಷ್ಟೇ ಅಲ್ಲ. ಧರೆಯ ಸಾಮದಿ ಕೊಡೆನು ಸಂಗರವೇ ಬದ್ಧ. ಅಜ್ಜ, ನಾನು ಘಂಟಾಘೋಷವಾಗಿ ಸಾರ್ತಾ ಬಂದದ್ದೇ ಅದನ್ನು. ಧರಣಿಯನ್ ಪಾರ್ಥಿವರು ಸೋತ ಮೇಲ್ ಹರಿಗಳಂ ದುರದೊಳು ಜಯಿಸಿಕೊಂಬುದು ಧರ್ಮ. ಇದು ನನ್ನ ಧರ್ಮ. ಹೌದೌದು, ನಿಮಗೆ ಹೌದಲ್ಲೋ ಗೊತ್ತಿಲ್ಲ. ನನಗಲ್ಲ. ಛತ್ರ ತೇಜಸ್ಸಿಗೆ ಅನುಗುಣವಾಗಿ ಹೌದು, ಕಾಡಿ ಬೇಡಿ ಪಡೆಯುವುದು ಸರಿಯಲ್ಲ, ಯುದ್ಧದ ಮೂಲಕ ಪಡೆಯಲಿ. ಸರಿ, ಹೀಗೆ ಅಲ್ಲ, ನಿನ್ನ ಘೋಷಣೆ ಸರಿ.
ಅಂತಹ ಸಂದರ್ಭದಲ್ಲಿ ಧರಣಿಯಂ ಪಾರ್ಥಿವ ಮರಣ ಭಯವನ್ನು ಕೃಷ್ಣ ಹಚ್ಚಿದ್ರೆ ಹೌದು ಹೌದು ಕೃಷ್ಣನು ಏನು ಎಷ್ಟು ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಅದೇ ಕೃಷ್ಣನಲ್ಲಿ ಆ ಮಾತನ್ನು ಹೇಳಿದ್ದು, ಪಾಂಡವರಲ್ಲಿ ಹೇಳಿದ್ದಲ್ಲ. ತಲೆ ನೈದೆ ಸಮರ್ಪಿಸುವೆ, ಹೌದು, ಜೀವರತ್ನದ ಕಾಣಿಕೆಯಾಗಿ ನಿನಗೆ ಈಗ ಅರ್ಪಿಸುತ್ತೇನೆ. ಇಷ್ಟೇ ವ್ಯತ್ಯಾಸ ಇರುವುದು. ಆದರೂ ಕೂಡ ನಾನು ಹಠ ಬಿಡೋದಿಲ್ಲ. ಮಗು, ವ್ಯತ್ಯಾಸ ಇಷ್ಟೇ ಇರೋದು. ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳು ಅದು ಸರಿ ಸರಿ, ಒಬ್ಬ ಕ್ಷತ್ರಿಯ ಹೇಳಬೇಕಾದ್ದೇ. ಹೌದು. ಆದರೆ ಎಲ್ಲಿ ವ್ಯತ್ಯಾಸ ಇರುವುದು? ನಾನೇ ಹೇಳುದು ಪಾಂಡವರು ಅರಿಗಳಲ್ಲ, ನೀ ಹೇಳುದು ಪಾಂಡವರು ಅರಿಗಳು ಅಂತ. ಪರಮ ಶತ್ರುಗಳು. ನಿನ್ನ ಹೇಳಿಕೆ ಸರಿ, ಎತ್ತುಗಡೆ ಸರಿ, ಮುಕ್ತಾಯಕ್ಕಾಗುವ ತಪ್ಪುದು. ಮುಕ್ತಾಯಕ್ಕೆ ತಪ್ಪುದು, ಎತ್ತುಗಡೆ ಸರಿ, ಅಲ್ಲಿವರೆಗೆ ತಾಳ ಹಾಕ್ತಿ, ಸರಿ. ಅರ್ಧ ಸಾಹಿತ್ಯ ಆದ ಮೇಲೆ ಉಡಾಪೆ. ಆದ್ರೆ ಅಜ್ಜ, ನಿಮ್ಮ ಮನೋಸ್ಥಿತಿ ಬೇರೆ, ನನ್ನ ಮನೋಸ್ಥಿತಿ ಬೇರೆ. ನನ್ನ ಮನೋಸ್ಥಿತಿ ನಿನಗಾದ್ರೆ ನೀ ಯಾವಾಗಲೇ ಪಾಂಡವರಿಗೆ ಸಿಂಹಾಸನ ಕೊಟ್ಟು ನೀನು ಸನ್ಯಾಸ ತಗೊಳ್ಳೋದು. ಪಾಂಡವರಿಗೂ ಅಜ್ಜ ನೀವೇ ಅಲ್ವೇ? ಸಂಶಯ ಉಂಟಾ? ಪ್ರೀತಿ ಅಜ್ಜ ಅಲ್ಲ, ನಮಗೂ ನೀವೇ ಅಲ್ಲ. ಅತಿ ಪ್ರೀತಿಯ ಪಾಂಡವರಿಗೆ ಪ್ರೀತಿಯ ಅಜ್ಜ, ನಿಮಗೆ ಅತಿ ಪ್ರೀತಿ, ಅದನ್ನು ಸೇರಿಸು. ಅತಿ ಪ್ರೀತಿ ಅಂದ್ರೆ ನಾವು ಮೊದಲೇ ಇದ್ದವರು, ನಾವು 100 ಮಂದಿ ಸಾಲದು ಅಂತ 5 ಮಂದಿಯನ್ನು ಪುನಃ ಸೇರಿಸಿರಿ. ಸೇರಿಸುವಾಗ ಅದು ಮತ್ತೆ 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 ಮೇಲೆ ಹೀಗೆ ಆಯ್ತು ಬಿಡಿ. ಇಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ನೀ ಅಷ್ಟು ಹೇಳಿದ ಮೇಲೆ 100 ಅಲ್ಲಲ್ಲ ಮಗು, 100 ಇದ್ದ ಮೇಲೆ ಪುನಃ 5 ಬೇಕು ಅಂದ್ರೆ ಕಂಡ್ರೆ ಅಂತದ್ದು. ಈ 100ರಲ್ಲಿ ಬೇಕಾದ್ದು ಇಲ್ಲ ಅಂತಲ್ವ? ಹಾಗೆ ಕಂಡು ನೀವು 5 ಸೇರಿಸಿದ. ಈಗ ನಾ ಹೇಳ್ತೇನೆ, ಒಂದು 100 ಪೂಗ ಫಲ ಉಂಟು, ಅಡಿಕೆ ಮರ, ಅದರ ಮಧ್ಯೆ 5 ತೆಂಗಿನ ಮರ ನಡ್ತಾನೆ. ಯಾಕೆ? ಅದ 100 ಇದ್ರು ಕಲ್ಪವೃಕ್ಷ ಅಲ್ಲ, ಇದು ಕಲ್ಪವೃಕ್ಷ, ಹಾಗೆ 5 ತೆಂಗಿನ ಮರ ನಡುದವ. ಹೌದು. ನಾನು ಈ 100 ಪೂಗ ಫಲ ಇದ್ರು, ಮರ ಇದ್ರು, 5 ತೆಂಗಿನ ಮರ ಇರ್ಲಿ ಅಂತ ಇಟ್ಟದ್ದು. ಇದರದ್ದು ಹೇಳಲಿಕ್ಕೆ ಬರುದಿಲ್ಲ. ಯಾಕೆ? ಇದು ಒಕ್ಕಣ್ಣ. ಯಾವಾಗ ಇದರ ಮೌಲ್ಯ ಮೇಲೆ ಹೋಗ್ತದೆ, ಯಾವಾಗ ಕೆಳಗೆ ಬರ್ತದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಈಗ ಅದು ಯಾವಾಗಲೂ ಮನೆ ಖರ್ಚಿಗಾದ್ರೂ ಬೇಕಲ್ಲ ಅಜ್ಜ. ಅದನ್ನು ತಿಂದ್ರೆ ಉಗುಳುದು, ಇದನ್ನು ತಿಂದ್ರೆ ಹೊಟ್ಟೆಗಿಳಿಸುದಲ್ವ? ಈಗ ಅದರ ಮೌಲ್ಯ ಇದ್ದ ವೃಕ್ಷಕ್ಕೆ ಇದೆ. ಆದ್ರೆ ಇಲ್ಲಿ ಅಪಮೌಲ್ಯ ಆಯ್ತು ಅಂತ 5 ಮಂದಿಯನ್ನು ನಿನ್ನ ಆಡಳಿತ ಬಂದ ಅಥವಾ ನಮ್ಮ ಮೊದಲಿನ ಚಕ್ರವರ್ತಿಯ ಮಕ್ಕಳು ಹೇಗೂ ಗತಿವಿಹೀನರಾಗಿದ್ದಾರೆ, ಋಷಿಮುನಿಗಳು ಬಂದು ಕರ್ಕೊಂಡು ಬಂದ್ರು ಅಂತ ಇಲ್ಲಿ ಸೇರಿಸಿ ಸಂಶಯವೇ ಇಲ್ಲ. ಯಾಕೆಂದ್ರೆ ಆ ಋಷಿಮುನಿಗಳು ಪಾಂಡವರನ್ನು ಸ್ವೀಕರಿಸಿದ ಮೇಲೆ ನಿಂತಲ್ಲೇ ಮಾಯಕವಾಗಿ ಹೋಗಿದ್ದಾರೆ. ಅದಕ್ಕೆ ಎನ್ನುವುದರಿಂದ ಅದು ದೇವತಾ ವರ್ಗ ಅಂತ ನಾವು ಒಪ್ಪಬೇಕು. ಮತ್ತೆ ಕಣ್ಣಿಗೆ ಕಾಣಲೇ ಇಲ್ಲ ಅವರು, ನಾವು ಹಿಂದೆ ಹೋದದ್ದು, ಅವರ ಬೆನ್ನು ನೋಡ್ಲಿಲ್ಲ ನಾವು. ನಮ್ಮ ಹಸ್ತಿನಾವತಿ ರಾಜಕಾಲದಲ್ಲಿ ಋಷಿಮುನಿಗಳ ಪಾತ್ರ ಬಹಳಷ್ಟು ಹೇರಿದುಂಟು. ಇರ್ಲಿ ಮಗು, ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಸರಿ ಹೇಳ್ತೇನೆ, ಬರ್ತೇನೆ, ಅಲ್ಲಿಗೆ ಬರ್ತೇನೆ. ಆಕ್ಷೇಪ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ? ಆಕ್ಷೇಪ ಮಾಡಿದ್ರೆ ವ್ಯಾಸರು ಗಾಂಧಾರಿ ದೇವಿಗೆ ಮಂತ್ರಪಿಂಡ ಕೊಟ್ಟದ್ದೇ ತಪ್ಪು ಅಂತ ಮಾಡಬೇಕಾಗ್ತದೆ ನಾವು. ಯಾಕೆ ಕೊಟ್ರು? ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಿಲ್ಲ ಅಲ್ಲ. ಹಾಗೆ ಹೌದಾದ್ರೆ ಪರಮೇಶ್ವರ ದೇವರು ಮದುವೆ ಆಗೋ ಮೊದಲು ನಿನ್ನ ತಾಯಿಗೆ ಕೊಟ್ಟ ವರ ಸುಳ್ಳು. ಪರಮೇಶ್ವರ ದೇವರ ವಿಚಾರ ಎಲ್ಲ ಬೇಡ ಅಜ್ಜ. ನಮ್ಮ ಹಸ್ತಿನಾವತಿಯ ವಾಸ್ತವದಲ್ಲೇ ಹೇಳುದು, ನಿನ್ನ ತಾಯಿಯ ಮದುವೆ ಆಗುವುದಕ್ಕಿಂತ ಮೊದಲು ನಾನು ಕೇಳುದಿಷ್ಟೇ. ನಾನು ಹೇಳ್ತೇನೆ, ಅಲ್ಲಿಗೆ ಬರ್ತೇನೆ ಮಗು. ನೀವಾಗಿ ತೆಗೆದ್ರಿ, ನಾನು ತೆಗೆದದನ್ನೇ. ವ್ಯಾಸರು ಮಂತ್ರಪಿಂಡ ಕೊಡುವ ಮೊದಲೇ ವಿವಾಹಾತ್ ಪೂರ್ವ ನಿನ್ನ ತಾಯಿಗೆ 100 ಮಕ್ಕಳ ಅನುಗ್ರಹವನ್ನು ಶಿವದೇವರು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ. ಯಾಕೆ? ನಿನ್ನ ತಾಯಿಗೆ ಮದುವೆ ಆಗೋ ಮೊದಲಿನ ಕತೆ ನನಗೆ ಗೊತ್ತುಂಟು. ಅದು ವಿಶೇಷ ಅನುಗ್ರಹ, ಆ ವಿಶಿಷ್ಟ ಗರ್ಭ ನೀವು. ಆ ಕಾರಣದಿಂದ ಧರೆಗೆ ನೀನು ಅಧಿಪತಿ, ಕುರುಕುಲ ಅನ್ನುವ ತಿಲಕ. ದರೆಯ ಸಾಮದಿ ಕೊಡೆನು ಸಂಗರವೇ ಬದ್ಧ ಅಂತ ಕೃಷ್ಣನಿಗೆ ದೊರವಿಳ್ಳೆ ಕೊಟ್ಟಿಯ. ಕೊಟ್ಟ ಮೇಲೆ ನಿನಗೆ ತಲೆ ಬಿಸಿಯಾಗಿರಬೇಕು. ನನ್ನ ಎಣಿಕೆ, ಸಿದ್ಧಾಂತ ಅಲ್ಲ ಇದು. ಹೌದಾ? ಯುದ್ಧ ಮತ್ತೆ ಪ್ರಾಪ್ತಿಸಿ ಯುದ್ಧ ಸಿದ್ಧತೆ ನಡೆದ. ನಾನು ದುರವೀಳ್ಯ ಕೊಟ್ಟು ಸೋತುನೋ? ಹರಿಯಲ್ಲೇ ದುರವೀಳ್ಯ. ಕರ್ಣನ ಮುಖ ನೋಡಿ ಕೊಡುವುದಕ್ಕಿಂತ ಅಜಯನ ಮುಖ ನೋಡಿ ಕೊಡುವುದು ಒಳ್ಳೇದಿತ್ತ ಅಂತ ನನ್ನ ನೆನಪಾಗಿ ನಿನ್ನ ಮುಖವೂ ಬಾಡಿಸಿಕೊಂಡು ಒಮ್ಮೆ ಅಜ್ಜನ ಹತ್ರ ಕೇಳೋಣ ಹೇಗೆ ಸರಿ ಮಾಡಿಕೊಳ್ಳೋದು. ಯಾಕಂದ್ರೆ ಹೋಗುವಾಗ ಕೃಷ್ಣ ದೇವರು ನಮ್ಮ ಮುಖ ನೋಡಿದ್ದಾನೆ. ಗುರುಗಳಾದಂತಹ ದ್ರೋಣರು, ಕೃಪರು ಮತ್ತು ನನ್ನದ್ದು. ಅಜ್ಜ, ಮರಣಮಂ ಬಯಸಿರ್ಪನಿ ಕಳಂ ಮಗುಳೆನ್ನ ದೂರ ಸ್ವಲ್ಪ ನೀತಿ ಹೇಳಿ, ಹಾಗೆ ನೀನು ಎಣಿಸಿ ಮುಂದೆ ಏನು ಹಾಗೆ ಅಭಿಪ್ರಾಯ ಕೇಳಲಿಕ್ಕೆ ಬಂದಿಯೋ ಅಜ್ಜ? ಅಲ್ಲದಿದ್ರೆ ಮರಣಕ್ಕೆ ಅಂಜುವವನು, ಅಲ್ಲದಿದ್ರೆ ಏನು ಮಹಾನವಮಿಂತ ಸ್ವೀಕಾರ ಅದು ನೀನು ಸಭೆಯಲ್ಲಿ ಹೇಳಿದಲ್ಲಿ ಸಂಜನಿಸಿದವನು ಹರಿಯಲ್ಲಿ ದುರವಿಂದನು ಕಳು. ಹರಿಯುಳು ದುರವೆಂದನು ತಲೆ ಕಳುಹಿದೆ ಮರುಕದಿ ಪಾಂಡವರ ಪೊರೆಯುವರಾರೈ ಎಮ್ಮನು ಕೆಣಕುತ ಬರುವರು ದಿನದಿ
ಹರಿಯೊಳು ಧುರವೆಂದೇನು ತಲೆ ಕಳುಹಿದೆ ಮರುಕದಿ ಪಾಂಡವರ ಅಜ್ಜ ಓ ಈಗ ನನ್ನ ಮೇಲೆ ಆಕ್ಷೇಪ ಹೇಳುವಂತಹದ್ದು. ಹಾ ನಾನು ಸಾಯಲಿಕ್ಕೆ ಹೊರಟಿದ್ದೇನೆ. ಹಾ ಕೃಷ್ಣ ನನ್ನನ್ನು ಎಲ್ಲವೋ ಪಾತಕ್ಕಿಂತ ಯಾರೂ ನಮ್ಮ ವಂಶದಲ್ಲಿ ಕರೆಸಿಕೊಳ್ಳಿಲ್ಲ. ನಾನು ಒಂದು ವಿಚಾರ ಹೇಳಿದೆ, ಹಾ ಪಾಂಡವ ದ್ವೇಷದ ಮೂಲಕವಾಗಿ ನನಗೆ ಪಂಚಮಹಾಪಾತಕ ಬಂದರೂ ಕೂಡ ನಾನು ಎದುರಿಸ್ತೇನೆ. ಮತ್ತಿತರ ಯಾವುದೇ ವಿಚಾರದಲ್ಲಿ ಕೂಡ ನನ್ನಲ್ಲಿ ಎಲ್ಲಿ ನಿಂತು ತಪ್ಪನ್ನು ಕಂಡು ಹಿಡಿದ್ರೆ ಅಲ್ಲೇ ನಾನು ಶರಣಾಗ್ತಾನಾಗ್ತೇನೆ. ಆದರೆ ಈ ಪಾಂಡವ ದ್ವೇಷ ಅನ್ನೋದು ನನಗೆ ಅಷ್ಟು ಬಲವಾಗಿ ನನ್ನ ಮನಸ್ಸಿನಲ್ಲಿ ಬೇರೂರಿದ ಕಾರಣ ನನ್ನ ಹೃದಯದಲ್ಲಿರುವಂಥದ್ದೇ ನಿಷ್ಪಾಂಡವ ಪೃಥ್ವಿ. ನಿಮ್ಮಲ್ಲಿ ಹೇಳ್ತೇನೆ, ನಿಮಗೆ ಪಾಂಡವರ ಮೇಲೆ ಮಮತೆ ಇರ್ಬೋದು, ಆದರೆ ಈ ಹಸ್ತಿನಾವತಿ ರಾಜ್ಯಕ್ಕೆ ಸರಿಯಾಗಬೇಕಿದ್ರೆ ಮಹಾಯುದ್ಧ ಆಗಲೇಬೇಕು. ಹೀಗೆ ನಿರ್ಣಯ ಮಾಡಿ ಆ ಹರಿಯಲ್ಲೇ ದುರವಿಲ್ಯವನ್ನು ಕೊಟ್ಟು ಕಳಿಸಿ. ಆದರೆ ಆ ಪಾಂಡವರೀಗ ಬಂದಿದ್ದಾರಂತೆ ಕುರುಕ್ಷೇತ್ರಕ್ಕೆ, ಅಲ್ಲಿ ಬೀಡು ಬಿಟ್ಟಿದ್ದಾರಂತೆ. ಹೆಚ್ಚೇಕೆ ಅಲ್ಲಿ ಬೀಡು ಬಿಟ್ಟದ್ದು ಮಾತ್ರವಲ್ಲ, ಸಂದೇಶವಾಹಕನನ್ನು ಕಳುಹಿಸಿ ನಾವು ಯುದ್ಧಕ್ಕೆ ಬಂದಿದ್ದೇವೆ, ನೀವು ಬನ್ನಿ. ಹೌದಾ? ಹೀಗೆ ವಿಚಾರ ಮಾಡುವುದು. ಈಗ ಯುದ್ಧ ದುರವೀಳ್ಯ ಕೊಟ್ಟದ್ದು ನೀನು? ಹೌದಪ್ಪ. ಹೌದಾ? ಹೌದು. ಪಾಂಡವರು ಯುದ್ಧ ಬೇಡ ಅಂತ ಹೇಳ್ತಿದ್ದವರು. ಹೌದು. ಯುದ್ಧ ಬೇಡ ಅಂತ. ಹೌದು. ನೀನು ದುರವೀಳ್ಯ ಕೊಟ್ಟ ಮೇಲೆ ಪಾಂಡವರು ಮೊದಲೇ ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹೌದು. ನಿನಗೆ ಜನ ಕಳಿಸಿದ್ದಾರೆ. ಈಗ ರಾಜಕೀಯ ಮುತ್ಸದ್ದಿತನದಲ್ಲಿ ಧರ್ಮರಾಯನನ್ನು ಮುಂದೆ ಅಂತ ಹೇಳಬೇಕೋ ನಿನ್ನನ್ನು ಮುಂದೆ ಹೇಳಬೇಕೋ? ಆದರೂ ಒಂದು ವಿಚಾರ ಹೇಳ್ತೇನೆ. ಹೇಗೆ? ಪಾಂಡವರ ರಾಜಕೀಯ ಏನಾಗಿದೆ? ಏನಾಗಿದೆ? ಅಲ್ಲಿಯ ಜ್ಯೇಷ್ಠ ಯಾವ ಶ್ರೇಷ್ಠ ಸ್ಥಾನದಲ್ಲಿರುವಂಥ ಯುಧಿಷ್ಠಿರ ಒಂದು ಯುದ್ಧವನ್ನು ಮಾಡಲಿಕ್ಕಿಲ್ಲ, ಆದ್ರೂ ಹೆಸರು ಯುಧಿಷ್ಠಿರ ಅವನಿಗೆ ಬೇಕಾ? ನೀ ಅಷ್ಟು ಅಲ್ಲ, ನೀ ಹಾಗೆ ಹೇಳಿದ ಕೂಡಲೇ ಮಾತಾಡದೆ ಕೂತ್ಕೊಳ್ಳಿಕ್ಕೆ ನಾ ಮಾತಾಡೋದಿಲ್ಲ. ನೀವು ಯಾಕೆಂದ್ರೆ ಗೊತ್ತುಂಟ, ಈಗ ಯುಧಿಷ್ಠಿರ ಯುದ್ಧ ಮಾಡಲಿಲ್ಲ ಎನ್ನುವಲ್ಲಿಗೆ ಯುದ್ಧ ಗೊತ್ತಿಲ್ಲ ಅಂತ ಅರ್ಥವಾ? ಹಾಗಲ್ಲ, ಯುದ್ಧ ಕಲ್ತಿರಬಹುದು. ಅಲ್ಲಲ್ಲ, ಈಗ ಬೇಡ ನಿನ್ನನ್ನ ಕೇಳುವ, ನೀನೊಂದು ಸರಿಯಾದ ಒಂದು ಯುದ್ಧ ಹೇಳು ಮಾಡಿದ್ದನ್ನು ನಾ ಒಪ್ತೇನೆ. ಅವಕಾಶ ಸಿಕ್ಕಲಿಲ್ಲ ಅವನಿಗೆ. ಅವಕಾಶ ಅಂದ್ರೆ ಅವನ ಎದುರು ಯಾರು ಬರುವಾಗಲೂ ಅದು ಮುಂಗುಸಿ ಎದುರು ಹೋದ ಹಾವಾಗುವುದು. ಆದರೆ ಆ ಯುಧಿಷ್ಠಿರ ಏನು ಹೇಳಿದ? ಏನು ಹೇಳಿದ? ಲೇಸನಗಾರಣ್ಯ ವಾಸವೇ ಸಾಕು, ಕುರುರಾಯ ಸುಖಿ ಎಂದು ಕೇಳ್ತಾರೆ. ಅದು ಯಾರು ಹೇಳಿದ್ದೇನೆ? ನನಗೂ ನಮಗೆ ಎಲ್ಲ ವರ್ತಮಾನ ಸಿಗ್ತಾ ಅಜ್ಜ, ಎಲ್ಲ ವಿಚಾರ ಅಂದ್ರೆ ತಾತ್ವಿಕವಾಗಿ ಕುರುರಾಯ ಸುಖಿ ಎಂದು ಕೇಳಿದರೆ ಒಳ್ಳೆ ಮಾತು. ಈಗ ಕುರುರಾಯ ಸುಖಿ ಅಂತ ಅವನ ಮನಸ್ಸಿನಲ್ಲಿ ಉಂಟಾ? ಈಗ ನಿನ್ನ ಮನಸ್ಸಿನಲ್ಲಿ ಧರ್ಮರಾಯ ಸುಖಿಯಾಗಿರ್ಬೇಕು ಅಂತ ಉಂಟಾ? ಹಾಗೆ ಹೇಳಿದ್ರು ಕೂಡ ಅಲ್ಲಿ ಅವಂದು ನಡೆಯುವುದಿಲ್ಲ, ಅಲ್ಲಿ ಯುಧಿಷ್ಠಿರಂದು ನಡೆಯುವುದಿಲ್ಲ. ಇಲ್ಲಿ ನಾಯಕನಾದಂತ ನನಗೆ ಯುದ್ಧ ಬೇಕು, ಅಲ್ಲಿ ನಾಯಕನಾದಂತ ಅವನಿಗೆ ಯುದ್ಧ ಬೇಡ. ಆದ್ರೆ ಅವನನ್ನು ಪ್ರೋತ್ಸಾಹಿಸುವವರು, ನಮ್ಮ ಸಾಮ್ರಾಜ್ಯಕ್ಕೆ ಶತ್ರುಗಳೆನ್ನಿಸಿಕೊಂಡವರು ಬಹುಮಂದಿ ಶಕ್ತಿಗಳು ಅಲ್ಲಿದ್ದಾರೆ, ಹುರಿದುಂಬಿಸುವವರಿದ್ದಾರೆ. ಅವರೆಲ್ಲರಿಗೂ ಯುದ್ಧ ಬೇಕು. ಯುಧಿಷ್ಠನಿಗೆ ಬೇಡ ಇದ್ರೂ ಕೂಡ ಅವನಿಗೆ ಯುದ್ಧ ಬೇಕು. ಹಾಗೆ ಬಂದಿದ್ದಾನೆ, ದುರವಿಳ್ಯ ಕೊಟ್ಟದ್ದು ನಾನೇ. ಆದರೆ ಎಷ್ಟು ಧೈರ್ಯ ಅಜ್ಜ ಅವರಿಗೆ! ಯಾಕಂದ್ರೆ ಈ ತಂಡವನ್ನು ಅವಲೋಕನೆ ಮಾಡಿದರೆ ನಮ್ಮ ಬಲ ಎಂಥದ್ದು ಅಜ್ಜ. ಭೀಷ್ಮ ದ್ರೋಣರಂತಹ ಮಹಾನ್ ಕಲಿಗಳು ನಮ್ಮ ರಕ್ಷಣೆಗಿದ್ದು. ಈಗ ನಾ ಯುದ್ಧ ಮಾಡ್ತೇನೆ ಅಂತ ನೀ ತೀರ್ಮಾನ ಮಾಡಿದೀಯಾ? ನಮ್ಮ ಪಕ್ಷದಲ್ಲಿ ಇರುವವರ ಸಂಖ್ಯೆ ಸರಿ 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 ಅಲ್ಲಿ ನಮ್ಮ ಪಕ್ಷ ಹೌದಲ್ವ? ಅದ ಸಂಶಯ ಇಲ್ಲ. ಭೀಷ್ಮ ದ್ರೋಣ, ನನಗೆ ಪ್ರತಿಪಕ್ಷ ಚಿರಂಜೀವಿಯಾದಂಥ ಚಿರಂಜೀವಿ ಅಂತ ಅಶ್ವತ್ಥಾಮಾಚಾರ್ಯ, ವೀರ ರಾಧೆಯ ಕರ್ಣನಂತ ಬಲದೊಳ್ ಮಾದ್ರೇಶ, ಇಡೀ ಪ್ರಪಂಚದಲ್ಲಿ ಮಹಾಬಲಶಾಲಿ ಎನ್ನಿಸಂತ ನಮ್ಮ ಮಾವ ಶಲ್ಯ, ಈ ಎತ್ತುಗಡೆಯಲ್ಲೇ ಎಲ್ಲ ಗೆದ್ರು. ಇಷ್ಟೆಲ್ಲ ಮಂದಿ ಇರುವಾಗ ಇವರೆಲ್ಲರ ರಕ್ಷಣೆಯ ವಜ್ರ ಕವಚ ಈ ಕುರುರಾಯನಿಗಿರುವಾಗ ಕುರುಕ್ಷೇತ್ರಕ್ಕೆ ಬಂದು ಬೀಡು ಬಿಟ್ಟು ಇದಕ್ಕೆ ಬಂದು ಇಂಥ ಆಹ್ವಾನ ಕೊಡಬೇಕಿದ್ರೆ ಅವರನ್ನು ಪೊರೆಯುವರಾರೆ. ಯಾರ ಬಲದಿಂದ ಅವರಷ್ಟು ಮಾರ್ಮಲೆತು ಬರುವಂಥದ್ದು ಎಮ್ಮನ್ನು ಕೆಣಕುತ್ತಾ ದಿನ ದಿನದಿಂದ ಬರ್ತಾ ಇದ್ದಾರೆ. ಇಷ್ಟು ಕೆಣಕಬೇಕಿದ್ರೆ ಅವ್ರಿಗೇನು ಹುಚ್ಚು ಧೈರ್ಯ? ಒಂದು ನನಗೆ ವಿಶ್ವಾಸ ಬಂತು, ಏನು? ನಾವೆಲ್ಲ ಇದ್ದೇವೆ ಅಂತ ನೀ ತಿಳ್ಕೊಂಡಿಯಲ್ಲ, ನಾವೆಲ್ಲ ಇದ್ದೇವೆ ಅಂತ ತಿಳ್ಕೊಂಡಿ. ಆದರೆ ಅವರಿಗೆ ಯಾರಿದ್ದಾನೆ? ಮಗು, ನನ್ನನ್ನು ಪೊರಿಲಿಕ್ಕೆ, ನಿನ್ನನ್ನು ಪೊರಿಲಿಕ್ಕೆ, ಪಾಂಡವರನ್ನು ಪೊರಿಲಿಕ್ಕೆ ಅಂತ ಬೇರೆ ಬೇರೆ ಒಬ್ಬ ಇದ್ದಾನೋ?